ಓಕೆ. ಎಲ್ಲ ನಮ್ಮ ಸ್ನೇಹಿತರಿಗೆ, ಎಲ್ಲ ನಮ್ಮ ಬಂಧುಗಳಿಗೆ ಮತ್ತೊಮ್ಮೆ ಶುಭೋದಯ ಕೋರ್ತಾ ಇದ್ದೀವಿ. ಕೆಲವು ದಿನಗಳ ನಂತರ ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆಲ್ರೆಡಿ ಎಲ್ಲರೂ ನಮ್ಮ ಸಬ್ಮಿಟ್ ಮಾಡಿದ್ದೀರಾ, ಎಲ್ಲರೂ ಮಾಡಿದ್ರು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಅದ್ರ ಬಗ್ಗೆ ನಾವು ಕೆಲವೊಂದು ಮಾಹಿತಿನ ಟೈಪ್ ಮಾಡಿ ಹಾಕಿದ್ವಿ, ಯಾವ ರೀತಿ ಮಾಡ್ಬೇಕೇನಂತಾನು. ಮತ್ತೆ ನಾವು ಮೀಟಿಂಗ್ ಅಲ್ಲಿ ಅದ್ರ ಬಗ್ಗೆ ಹೇಳಿದ್ದೀವಿ. ಆಲ್ಮೋಸ್ಟ್ ನಾವು ಪದೇ ಪದೇ ಹೇಳ್ತಾ ಇದ್ವಿ, ಆದಷ್ಟು ಜಿಮೇಲ್ ಎಲ್ಲ ಆಕ್ಟಿವಿಟಿಗಳು ಅಂತ. ಅದೇ ಟೈಪ್ ಎಲ್ಲರೂ ಆಕ್ಟಿವಿಟಿ ಕಂಡಿದ್ದೀರಾ. ಮತ್ತೆ ಸ್ನೇಹಿತರೆ, ಆಲ್ರೆಡಿ ಎಲ್ಲ ಕಡೆ ಮಾಹಿತಿಯಿಂದ ಬರ್ತಾ ಇದೆ, ಹೊಸ ಅಧ್ಯಾಯಕ್ಕೆ ಹೋಗ್ತಾ ಇದೀವಿ ಅಂತ. ಆಲ್ಮೋಸ್ಟ್ ಸ್ನೇಹಿತರೆ, ಇವು ರೆಡ್ ಮತ್ತೆ ಕ್ರಿಸು ಹೇಳ್ತಾ ಇದ್ರು ಲಿಂಕ್ ಹತ್ತಿರದಲ್ಲಿ ಬರ್ಬೋದು ಅಂತ. ಆದಷ್ಟು ಸ್ನೇಹಿತರು ನಿಮ್ಮ ಜಿಮೇಲ್ ಅಲ್ಲಿ ಏನಾದ್ರು ಪೋರ್ಟಲ್ ತುಂಬಿದ್ರೆ ಡಿಲೀಟ್ ಮಾಡ್ಕೊಳ್ಳಿ. ಇನ್ಮೇಲ್ ಬರೋ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಕ್ ಹೋಗ್ಬೇಡಿ. ಮತ್ತೆ ಈಗ ಏನಾದ್ರು ವಿಕ್ಟರಿ ವಿತ್ ಯಾಶ್ ಅಂತ ಏನಾದ್ರು ಸುಮ್ಮನೆ ಲಿಂಕ್ ಬಂದ್ರೆ ಯಾವುದೇ ಕಾರಣಕ್ಕೂ ಸಬ್ಮಿಟ್ ಮಾಡಕ್ ಹೋಗ್ಬೇಡಿ, ಅದು ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲವು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ವಿಕ್ಟರಿ ವಿತ್ ಯಾಶ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ ಲಾಕ್ ಆಗೋ ಸಂಭವ ಇರುತ್ತೆ. ಆಲ್ಮೋಸ್ಟ್ ನಾವು ನೋಡಿದೀವಿ, ಉಪೇಂದ್ರ ಅವ್ರದ್ದೊಂದು ಆಗಿತ್ತು. ಒಂದು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಅವ್ರ ಮೊಬೈಲ್ ಇದಾಗಿತ್ತು, ಅಂದ್ರೆ ಅವ್ರ ನಂಬರ್ ಯಾಡ್ ಮಾಡಿದ್ರು. ಆ ಟೈಪ್ ಏನಾದ್ರು ಮಾಡ್ಬೋದು. ಆದಷ್ಟು ಸ್ವಲ್ಪ ಸ್ನೇಹಿತರು OS ಅಲ್ಲೇ ಲಿಂಕ್ ಕ್ಲಿಕ್ ಮಾಡೋ ನೋಡುವ. OS ಅಲ್ಲಿ ಬಂದದ್ದು 100% ಯಾವ ಸರ್ ಜೆನ್ಯೂನ್ ಆಗಿ ಅದನ್ನ ಹಾಕಿದ್ ಮಾತ್ರ ಸಬ್ಮಿಟ್ ಮಾಡ್ತಾರೆ. ಮತ್ತೆ ಸ್ನೇಹಿತರೆ, ಆಲ್ರೆಡಿ ನಾವು ಹೇಳ್ತಾ ಇದ್ವಿ, ವಿಕ್ಟರಿ ವಿತ್ ಯಾಶ್ ಒಂದು ಹೊಸ ಕಂಪನಿಯಲ್ಲಿ ಹೊಸ ಅಧ್ಯಾಯಕ್ಕೆ ನಾವು ಮುಂದೋಗ್ತಾ ಇದೀವಂತ. ಕೆಲವು ಸ್ನೇಹಿತರು ನಾವು ಹೇಳಿದಂಗೆ ಎಲ್ಲರೂ ಸಬ್ಮಿಟ್ ಮಾಡಿದ್ದಾರೆ. ಕೆಲವು ಮಲ್ಟಿಪಲ್ ಐಡಿ ಇದ್ದವರು ಮಲ್ಟಿಪಲ್ ಐಡಿಲೇ ಮಾಡಿದ್ದಾರೆ, ಕೆಲವರು ಬೇರೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದಕ್ಕೆ ಕ್ರಿಸ್ ಹೇಳಿದ್ದಾರೆ, ಏನು ತೊಂದರೆ ಇಲ್ಲ, ಅದ್ರ ಬಗ್ಗೆ ಎಲ್ಲ ಸರ್ ಮಾಹಿತಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಖಂಡಿತ ಅದ್ರ ಬಗ್ಗೆ ನಮಗೆ ಮಾಹಿತಿನ ಈಗ ವಿಠಲ್ ಸರ್ ಹಂತ ಹಂತವಾಗಿ ಏನೇನಾಗಿದೆ, ಏನೇನು ಪಾಪ ಮೆಸೇಜ್ ಬಂದಿತ್ತು ಅಂತ ಹಂತ ಹಂತವಾಗಿ ತಿಳಿಸ್ತಾ ಬರ್ತಾ ಇದ್ದಾರೆ. ಈ ವೇದಿಕೆಗೆ ನಾನು ವಿಠಲ್ ಸರ್ನ ಹಾರ್ಟ್ಲಿ ವೆಲ್ಕಮ್ ಕರಿತಾ ಇದ್ದೇನೆ. ವಿಠಲ್ ಸರ್. ಎಸ್ ಸರ್, ಥ್ಯಾಂಕ್ ಯು ಮಂಜು ಸರ್. ಈ ವೇದಿಕೆ ಹಾಗೂ ವಿಕ್ಟರಿ ವಿತ್ ಯಾಶ್ ಕೂಡ ಕರಿಬೇಕು ಸರ್ ನೀವು. ಖಂಡಿತ. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಜೋರಾಗಿ ಮಿಂಚ್ತಾ ಇದೆ ಹೊರಗಡೆ ಮಂಗಳೂರಲ್ಲಿ. ಸುಮಾರು ದಿವಸ ಆಯ್ತು ಮಳೆ ನಿಂತು, ಬಟ್ ಇವಾಗ ಮತ್ತೆ ಶುರುವಾಗಿದೆ. ಏಪ್ರಿಲ್ ಇಂದ ಶುರುವಾದ ಮಳೆ ಅಕ್ಟೋಬರ್ ವರೆಗೂ ಕಂಟಿನ್ಯೂ ಆಗಿದೆ. ಇವಾಗ ಬಹುಶಃ ನವೆಂಬರ್ ಡಿಸೆಂಬರ್ ಅಲ್ಲೂ ಕಂಟಿನ್ಯೂ ಆಗ್ಬಹುದು ಏನೋ. ಇರ್ಲಿ, ಶುಭ ಸೂಚಕ, ಮಳೆ ಶುಭ ಸೂಚಕ. ಸೊ ಹಾಗಾಗಿ ನಾವು ಈ ಅಪ್ಲಿಕೇಶನ್ ಮುಗಿದ ಹಂತಕ್ಕೆ ಬಂದು ಎಲ್ಲವನ್ನು ಪರಿಶೀಲಿಸ್ತಾ ಇದಾರಲ್ಲ ಆಶ್ ಸರ್, ಆ ಸಮಯದಲ್ಲೇ ಮಳೆ ಬಂದಿದೆ ಅಂದ್ರೆ ನಮ್ಗೆಲ್ರಿಗೂ ಒಂದು ಶುಭ ಸುದ್ದಿ ಇರಬಹುದು. ನೋಡೋಣ ಸ್ನೇಹಿತರೆ. ಸೊ ಮತ್ತೊಮ್ಮೆ ಎಲ್ರಿಗೂ ಹಾರ್ದಿಕ ಸ್ವಾಗತ. ಅಪ್ಲಿಕೇಶನ್ ಭರ್ತಿ ಮಾಡ್ಕಿದ್ರೆ ಮುಂಚೆ ನಾವು ಮೀಟಿಂಗ್ ಮಾಡಿದೀವಿ, ಭರ್ತಿಯಾಗಿ ಎಲ್ಲ ಕಳಿಸಿದ ನಂತರ ಇವಾಗ ಮೀಟಿಂಗ್ ಮಾಡ್ತಾ ಇದ್ದೀವಿ. ಅದರ ಮುಂದೆ ಸ್ನೇಹಿತರೆ, ಇದೊಂದು ಕೂಡ ಒಂದು ತರ ಕದನ ತರ ಇತ್ತು, ಯುದ್ಧ ತರ ಇತ್ತು. ಯಾಕಂದ್ರೆ ಬಹಳಷ್ಟು ಎಷ್ಟೊಂದು ಮೆಸೇಜ್ಗಳು, ಎಷ್ಟೊಂದು ಕಾಲ್ಗಳನ್ನು ಉತ್ತರಿಸಲಿಕ್ಕೆ ಸಾಧ್ಯನೇ ಇರ್ಲಿಲ್ಲ. ಯಾಕಂದ್ರೆ ನಮ್ ಕೆಲಸ ಆ ತರ ಇದೆ. ಮೊದ್ಲೇ ನಾನು ಹೇಳಿದ್ದೀನಿ, ಗ್ರೂಪ್ ಅಲ್ಲೂ ಕೂಡ ನಮ್ಮ ಕ್ಷಮೆ ಕೇಳಿದ್ದೀವಿ. ದಯವಿಟ್ಟು ಕಾಲ್ ಒಂದು ಮಾಡಕ್ ಹೋಗ್ಬೇಡಿ. ನೀವು ಎಷ್ಟು ಬೇಕಾದ್ರೂ ಮೆಸೇಜ್ ಕಳಿಸಿ. ಆಲ್ಮೋಸ್ಟ್ 95% ಕೆಲವು ಮೆಸೇಜ್ಗಳು ಸ್ವಲ್ಪ ಏನ್ ಹೇಳೋದು, ಬೇಡ ಬಿಡಿ, ಅದು ಆ ತರ ಇದ್ದ ಮೆಸೇಜ್ಗಳಿಗೆ ರಿಪ್ಲೈ ಮಾಡಿಲ್ಲ. ಅದ್ ಬಿಟ್ರೆ ಎಲ್ಲ ಮೆಸೇಜ್ಗಳಿಗೆ ನಾನು ರಿಪ್ಲೈ ಮಾಡಿದ್ದೀನಿ, ಮಂಜು ಸರ್ ಕೂಡ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇವತ್ತು ನಾನು ಮೀಟಿಂಗ್ ಮೆಸೇಜ್ ಅಲ್ಲಿ ಒಂದು ಮಾತು ಹೇಳಿದ್ದೆ, ಏನಂದ್ರೆ ಆಸಕ್ತಿ ಸಮಯ ಇರೋರು ಖಂಡಿತ ಆಲ್ವೇಸ್ ವೆಲ್ಕಮ್. ಯಾವಾಗ್ಲೂ ಅವರಿಗೆ ಸುಸ್ವಾಗತ, ಬಾಗಿಲು ತೆರೆದಿರುತ್ತೆ. ಬನ್ನಿ, ನಮ್ ಜೊತೆ ಸೇರಿ ಮಾತಾಡೋಣ, ಪಾಸಿಟಿವ್ ಆಗಿರೋಣ. ಜೀವನ ಬದಲಾವಣೆ ಆದ್ರೆ ಎಲ್ರದ್ದು ಒಟ್ಟಿಗೆ ಆಗುತ್ತೆ. ಸೊ ಎಲ್ರು ಖುಷಿಯಾಗಿರೋಣ. ಓಕೆ, ಅಂತ ಮನಸ್ಥಿತಿಯವರು, ಸಮಾನ ಮನಸ್ಕರು ಯಾರಿದ್ರು ಅವರಿಗೆ ಯಾವತ್ತಿಗೂ ಸುಸ್ವಾಗತ ಇದ್ದೇ ಇರುತ್ತೆ. ಹಾಗೆ ಇನ್ನೊಬ್ರು ಇರ್ತಾರೆ, ಸ್ವಲ್ಪ ನೆಗೆಟಿವ್ ಆಗಿರ್ತಾರೆ. ಅವರು ಕೂಡ ನಮ್ಮ ಗ್ರೂಪ್ ಅಲ್ಲಿ ತುಂಬಾ ಜನ ಇದ್ದಾರೆ, ಹೇಳ್ಕೊಳಲ್ಲ, ಏನೋ ಗುಣಗುಣ ಅಂತ ಮನ್ಸಲ್ಲಿ ಅನ್ಸ್ಕೋತಾರೆ. ಕೆಲವೊಮ್ಮೆ ಮೆಸೇಜ್ಗಳ ರೂಪದಲ್ಲಿ ತೋರಿಸ್ತಾರೆ. ಅವರು ಕೂಡ ಆಸಕ್ತಿ ಇದ್ರೆ ಬರ್ಬಹುದು. ಇವತ್ತು ಮಾತ್ರ ಎಕ್ಸ್ಟ್ರಾ ಆಗಿ ಯಾರು ಅಪ್ಲಿಕೇಶನ್ ಭರ್ತಿ ಮಾಡಿದ್ದಾರೆ, ಭರ್ತಿ ಮಾಡಿಲ್ಲದವರಿಗೂ ಸ್ವಾಗತ ಅಂತ ಕಳಿಸಿದ್ದೀವಿ. ಯಾಕೆ, ಅದಕ್ಕೊಂದು ಉದ್ದೇಶ ಇತ್ತು, ಸುಮ್ನೆ ಕಳಿಸಿದ್ದಲ್ಲ, ಅಪಹಾಸ್ಯ ಮಾಡ್ಲಿಕ್ಕೆ ಕಳಿಸಿದ್ದಲ್ಲ ಮೆಸೇಜ್ ಆತರ. ಯಾಕಂದ್ರೆ ಯಾರು ಅಪ್ಲಿಕೇಶನ್ ಭರ್ತಿ ಮಾಡಿಲ್ಲ, ಆಗಿಲ್ಲ, ಸಮಯ ಇರ್ಲಿಲ್ಲ, ಗೊತ್ತಾಗಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಅಥವಾ ಕೆಲವೊಂದು ಇಶ್ಯೂಗಳು, ಅದೆಲ್ಲ ಸಮಸ್ಯೆಗಳಿಂದ ಯಾರಿಗೆ ಮಾಡೋಕ್ಕಾಗಿಲ್ಲ, ಅವರನ್ನು ಕೂಡ ನಾವು ವಿಕ್ಟರಿ ವಿತ್ ಯಾಶ್ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ ಅಂತ ಯಾಶ್ ಸರ್ ಹೇಳಿದ್ದಾರೆ. ಹೇಗಂದ್ರೆ, ಈಗ ಯಾರ್ಯಾರಿಗೆ ಅಪ್ಲಿಕೇಶನ್ ಭರ್ತಿ ಮಾಡಿ ಕಳಿಸಿದ್ದಾರೆ, ಯಾರೆಲ್ಲರಿಗೆ ಈ ವೇದಿಕೆಯಲ್ಲಿ ಅವಕಾಶ ಇದೆ, ಅವರೆಲ್ಲರಿಗೂ ಒಂದು ಇನ್ವಿಟೇಷನ್ ಲಿಂಕ್ ಬರುತ್ತೆ. ಆ ಲಿಂಕ್ ಮೂಲಕ ಯಾರ್ಯಾರಿಗೆ ಅವಕಾಶ ದೊರೆತಿಲ್ಲ ಅವರನ್ನೆಲ್ಲ ನಮ್ಮ ಈ ಹೊಸ ವೇದಿಕೆಗೆ ಕರ್ಕೊಂಡು ಬಂದು ಹೊಸ ಬಿಸ್ನೆಸ್ ಅಲ್ಲಿ ಅವರನ್ನು ಕೂಡ ಪಾಲುದಾರರನ್ನಾಗಿ ಮಾಡಬಹುದು ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅವ್ರು ಬೇರಲ್ಲ, ನಾವು ಬೇರಲ್ಲ, ಎಲ್ಲರೂ ಒಂದೇ ತರ ಇರ್ತೀವಿ ಇಲ್ಲಿ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಆನ್ ಪ್ಯಾಸಿವ್ ತರ ಅಲ್ಲ, ನೆನ್ಪಿಟ್ಕೊಳ್ಳಿ. ಆನ್ ಪ್ಯಾಸಿವ್
ಮುಗಿದ ಅಧ್ಯಾಯ ಅನ್ನೋದಕ್ಕಿಂತ ಅದು ನಿಷ್ಕ್ರಿಯವಾದ ಒಂದು ಸಂಸ್ಥೆ ಆಗ್ಬಿಟ್ಟಿದೆ, ಕೆಲಸ ಕಾರ್ಯ ನಡೀತಾ ಇಲ್ಲ ಅಲ್ಲಿ ನಿಮಗೆ ಈ ತರ ಆಗಿದ್ರೆ ಸಮಸ್ಯೆ ಆಗ್ತಿತ್ತು. ಯಾಕಂದ್ರೆ ಅಲ್ಲಿ ಹಲವಷ್ಟು ಆ ಫೌಂಡರ್ಶಿಪ್, ಆ ಮೆಂಬರ್ಶಿಪ್ ಅನ್ನು ನಮ್ಗೆ ಸದಸ್ಯತ್ವ ಏನ್ ಕೊಟ್ಟಿದ್ರು, ಆ ಸಂಸ್ಥಾಪಕ ಸದಸ್ಯತ್ವಕ್ಕೆ ಅಲ್ಲಿನ ಮಹತ್ವ ಬೇರೆ, ಇಲ್ಲಿನ ಮಹತ್ವ ಬೇರೆ. ಇಲ್ಲೂ ಕೂಡ ಅಷ್ಟೇನೆ, ಇದೊಂದು ಅಮೂಲ್ಯವಾದ ಕೊಡುಗೆಯನ್ನು ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ನೀವು ಸೆಲೆಕ್ಟ್ ಆದಲ್ಲಿ, ನಿಮ್ಮ ಆಯ್ಕೆ ಆದಲ್ಲಿ, ಯಾವ್ದಕ್ಕೆ ವಿಕ್ಟರ್ ವಿತ್ ಆಶ್ಗೆ ನಿಮ್ಮ ಆಯ್ಕೆ ಆದಲ್ಲಿ ಅದೊಂದು ಅಮೂಲ್ಯವಾದ ಕೊಡುಗೆ ನಿಮಗೆ. ಸೊ ಹಾಗಾಗಿ ಅದನ್ನು ಇದಕ್ಕೂ ಯಾವುದೇ ರೀತಿಯಲ್ಲಿ ಹೋಲಿಸಬೇಡಿ. ಅದು ಹಿಂದಿನ ಹಂತ ಅಥವಾ ಹಳೆಯ ವಿಷಯ. ಅದು ಹಳೆಯ ವಿಷಯಕ್ಕೂ ಹೊಸ ವಿಷಯಕ್ಕೂ ನಂಟು ಹಾಕ್ಬೇಡಿ. ಏನಾಗುತ್ತೆ ಸ್ನೇಹಿತರೆ, ಬಿಸಿ ಮತ್ತು ತಣ್ಣಗಿರೋ ವಸ್ತುವನ್ನು ಒಟ್ಟಿಗೆ ಸೇರ್ಸೋ ಕೂಡಲೇ ಆ ರುಚಿ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇದಾರೆ, ನಾವೀಗ ಬಿಸಿಯಾಗಿದ್ದೀವಿ, ಬಿಸಿ ಬಿಸಿನೇ ಒಂದ್ ಲೋಟ ಬಿಸಿ ಹಾಲು ಕುಡಿದ್ರೂ ಒಂದ್ ಲೋಟ ತಣ್ಣಗಿನ ಹಾಲು, ಬಿಸಿ ಮಾಡಿ ಕೊಟ್ಟ ತಣ್ಣಗಿನ ಹಾಲು ಕುಡಿಯೋಕೆ ವ್ಯತ್ಯಾಸ ಬಹಳ ಇದೆ ಅಲ್ಲ. ಅದೇ ತರ ಬಿಸಿ ಬಿಸಿ ಆಗಿದ್ದೀವಿ, ಎಲ್ಲ ಒಳ್ಳೇದಿರುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಸೊ ಇದನ್ನು ನಾವು ಅದರ ಜೊತೆ ಮಿಕ್ಸ್ ಮಾಡೋದು ಬೇಡ, ಸಪರೇಟ್ ಆಗಿ ಇಟ್ಕೊಳ್ಳೋಣ. ಅವಕಾಶ ಮಾಡಿ ಕೊಟ್ಟಿದ್ದೀವಿ, ಎಲ್ರಿಗೂ ಒಂದು ದುಡಿಯೋ ಅವಕಾಶ ಇದೆ ಇಲ್ಲಿ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ಈ ವೇದಿಕೆಯಲ್ಲಿ ನಮಗೆ ಯಾವ ರೀತಿಯ ಒಂದು ಲಭ್ಯತೆ ಅಥವಾ ನಮ್ಮನ್ನು ಯಾವ ರೀತಿಯಲ್ಲಿ ಸೇರಿಸ್ಕೊಳ್ತಾರೆ ಅದು ಮುಖ್ಯ. ಹಾಗೆ ಯಾವ ರೀತಿಯಲ್ಲಿ ಸೇರಿಸ್ಕೊಂಡಿಲ್ಲ, ಸಮಸ್ಯೆಗಳಿಂದಾಗಿ ನಾವು ಹೊರಗಡೆ ಉಳಿದ್ರು ನಮ್ಗೆಲ್ರಿಗೂ ಒಂದು ಅವಕಾಶ ಇದೆ. ಹಾಗಾಗಿ ಮೀಟಿಂಗ್ ಅಲ್ಲೂ ಕೂಡ ನಾವು ಮೆನ್ಷನ್ ಮಾಡಿರೋದು ಏನಂದ್ರೆ, ಯಾರಿಗೆ ಅಪ್ಲಿಕೇಶನ್ ಭರ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಮೀಟಿಂಗ್ ಬನ್ನಿ, ಬಾರ್ದೇ ಇರ್ಬೇಡಿ. ನಮ್ಮನ್ನು ಕೈ ತಪ್ಪಿ ಹೋಯ್ತು, ನಮ್ಮನ್ನು ಆನ್ಸರ್ ಬಿಟ್ಟು ಹೋದ್ರು ಅಂತ ಮನ್ಸಲ್ಲಿ ಇಟ್ಕೊಂಡು ಬೇಜಾರ್ ಮಾಡ್ಕೊಂಡು, ಕೆಲವರು ತುಂಬಾ ಅದೇ ತರ ಇರ್ತಾರೆ, ಬೇಜಾರ್ ಮಾಡ್ಕೊಂಡು ಒಳಗೊಳಗೆ ಕೊರಕೊಂಡು ಸುಮ್ನೆ ಆಗ್ಬೇಡಿ, ಬರ್ತಾ ಇರಿ ಮೀಟಿಂಗ್ಗೆ. ನಮ್ಗೂ ಗೊತ್ತಿಲ್ಲ ಈಗ ನಂದು ನಾಳೆ ರಿಜೆಕ್ಟ್ ಆಗತ್ತೋ ಅಕ್ಸೆಪ್ಟ್ ಆಗತ್ತೋ, ನಮ್ಮನ್ನು ಸ್ವೀಕಾರ ಮಾಡ್ತಾರೋ ಅಥವಾ ನಮ್ಮನ್ನು ಬಿಟ್ಬಿಡ್ತಾರೋ ನನ್ಗೂ ಕೂಡ ಗೊತ್ತಿಲ್ಲ. ತಗೊಂಡ್ರೆ ಸಂತೋಷ, ತಗೊಂಡಿಲ್ಲ ಅಂದ್ರೆ ಯಾವ್ದೋ ಒಂದು ರೂಪದಲ್ಲಿ ಒಳಗಡೆ ಹೋಗ್ಲೇಬಹುದು. ಸೊ ಆ ಒಂದು ಅವಕಾಶ ನಮ್ಗೆ ಮಾಡಿಕೊಡ್ತಾರೆ ಅಂತ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಹಾಗೆ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ನಿನ್ನೆ ಮೀಟಿಂಗ್ ಮಾಡ್ಬೇಕಿತ್ತು ನಾವು, ನಿನ್ನೆ ಆಗಿಲ್ಲ, ಸಮಯದ ಅಭಾವದಿಂದ ಆಗಿಲ್ಲ. ರೆಡ್ ಅವರಿಗೆ ಒಂದು ಮೆಸೇಜ್ ಕಳಿಸಿದ್ದಾರೆ ಸರ್. ಕೆಲವು ಗ್ರೂಪ್ಗಳಲ್ಲಿ ಆಲ್ರೆಡಿ ಅದರ ಬಗ್ಗೆ ಮಾತುಕತೆ ನಡೆದಿದೆ, ಸಂತೋಷವಾದ ವಿಷಯ, ಎಲ್ಲರೂ ಹಂಚ್ಕೋತಾ ಇದ್ದಾರೆ. ಪಾಸಿಟಿವ್ ನ್ಯೂಸ್ ಅನ್ನ ಆದಷ್ಟು ಶೀಘ್ರದಲ್ಲಿ ನಿಮ್ ಜೊತೆ ಹಂಚ್ಕೊಳ್ಳೋದು ಅದು ಬಹಳ ಒಳ್ಳೆಯ ವಿಷಯ. ಸೊ ಅದನ್ನು ಬೇರೆ ಗ್ರೂಪ್ನವರು ಕೂಡ ಮಾಡ್ತಾ ಇದ್ದಾರೆ, ಸಂತೋಷ ಸ್ನೇಹಿತರೆ. ಸೊ ರೆಡ್ಗೆ ಒಂದು ಸರ್ ಒಂದು ಮೆಸೇಜ್ ಕಳಿಸ್ತಾ ಇದ್ರಂತೆ, ಮೆಸೇಜ್ ಕಳಿಸ್ತಾ ಇರುವಾಗ್ಲೇ ಹೇಳ್ತಾ ಇದ್ರಂತೆ, ನೋಡೋಣ ನನಗೆ ಇಲ್ಲಿ ಟೈಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಮೆಸೇಜ್ಗಳು ನನಗೆ ಬರ್ತಾ ಇದ್ದಾವೆ, ಅದ್ರಲ್ಲೂ ನಾನು ಸಮಯ ಮಾಡ್ಕೊಂಡು ನಿಮ್ಗೆ ಮೆಸೇಜ್ ಕಳಿಸ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಎಲ್ರಿಗೂ ಹೇಳಿ. ಎಲ್ರು ಒಂದೇ ಪುಟದಲ್ಲಿ ಇರ್ಬೇಕು, ಎಲ್ರು ಒಂದೇ ಪುಟದಲ್ಲಿ ಏನ್ ಆಗ್ತಾ ಇದೆ, ಒಂದೇ ಪೇಜ್ ನಲ್ಲಿ, ಸೇಮ್ ಪೇಜ್ ಅಂತ ಹೇಳ್ತಾರಲ್ಲ, ಒಂದೇ ರೀತಿಯಲ್ಲಿ ಎಲ್ಲರೂ ಆಲೋಚನೆ ಮಾಡ್ಬೇಕು. ಹಾಗೆಯೇ ಹೇಗಿನ ಮುಂದಿನ ಏನು ವಾತಾವರಣ ಇದೆ, ಮುಂದೆ ಹೇಗೆ ನಮ್ಮ ಸ್ಟೆಪ್ಸ್, ಯಾವ ಹಂತಕ್ಕೆ ಯಾವ ಹೆಜ್ಜೆಯನ್ನು ನಾವು ಇಡ್ಲಿಕ್ಕಿದ್ದೇವೆ ಅದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಿ, ನೋಡ್ಕೊಳ್ಳಿ. ಇದೇ ತರ ನಾವು ಮಾಡಕ್ ಹೊರಟಿದ್ದೀವಿ ಅಂತ ಒಂದು ಸಣ್ಣ ಮೆಸೇಜ್ ಅನ್ನು ಹಾಕಿದ್ರು. ಆ ಮೆಸೇಜ್ ಅನ್ನ ರೆಡ್, ನಮ್ಮ ಕ್ರಿಸ್ ಇರ್ಬೋದು, ರೆಡ್ ಫೋನ್ ಇರ್ಬೋದು, ಅಥವಾ ಜೂಲಿ ಇರ್ಬೋದು, ಅಥವಾ ನಮ್ಮ ಸೂಸಿ ಮೇಡಮ್ ಇರ್ಬೋದು, ಎಲ್ರು ಅವ್ರವರದೇ ರೀತಿಯಲ್ಲಿ ಹೇಳಿದ್ದಾರೆ. ಅರ್ಥ ಎಲ್ಲವೂ ಒಂದೇ ಸ್ನೇಹಿತರೆ. ಈವನ್ ನಮ್ಮ ದಿಲ್ಲನ್ ಸರ್ ಕೂಡ ಹೇಳಿದ್ದಾರೆ, ಹೀಗಿದೆ ನೋಡಿ, ಲಿಂಕ್ ಬರುತ್ತೆ, ನೀವು ಇನ್ವೈಟ್ ಆದ್ರೆ ನಿಮ್ಗೆ, ನಿಮ್ಮದು ಅಕ್ಸೆಪ್ಟ್ ಆದ್ರೆ, ನಿಮ್ಮ ಸ್ವೀಕಾರ ಆದ್ರೆ ಈ ತರ ಲಿಂಕ್ ಬರುತ್ತೆ, ಹೀಗೆ ಮಾಡಿ ಅಂತ ಕೂಡ ದಿಲ್ಲನ್ ಕೂಡ ಹೇಳಿದ್ದಾರೆ. ನಾವು ಮೊದಲಿಗೆ ರೆಡ್ ಮತ್ತೆ ಕ್ರಿಸ್ ಇಬ್ಬರನ್ನು ಮಿಕ್ಸ್ ಮಾಡ್ಬಿಟ್ಟು ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಹೊಸ ಒಂದು ನ್ಯೂಸ್ ಬಂದಿತ್ತಲ್ಲ, ನೀವು ನೋಡಿದ್ದೀರಾ, ಹೊಸ ಅಪ್ಡೇಟ್ OS ನಲ್ಲಿ. ಬಹಳ ಖುಷಿಯಾಗಿತ್ತು ಸರಿಗೆ. ಆಕ್ಚುಲಿ ಅವರು 24 ಗಂಟೆಗಳ ಮುಂಚಿತವಾಗಿ ಇದೊಂದು ಮೆಸೇಜ್ ಅನ್ನ ಬಿಡುಗಡೆ ಮಾಡಿದ್ರು, ಈ ಒಂದು ಸಂದೇಶವನ್ನ ನಮ್ಮ OS ನಲ್ಲಿ ಬಿಡುಗಡೆ ಮಾಡಿದ್ರು. ಸೊ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದೆ. ನಾವು ಈ ತರ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಈ ತರ ನಿರೀಕ್ಷೆನೇ ಇಟ್ಕೊಂಡಿರ್ಲಿಲ್ಲ. ನಮ್ಮ ಈ ಒಂದು ಅಪ್ಲಿಕೇಶನ್ ಕೂಡ, ಒಂದು ಅರ್ಜಿ ಭರ್ತಿ ಮಾಡೋ ಕೂಡ ಈ ತರ ಒಂದು ಧನಾತ್ಮಕವಾಗಿ ಜನ ಸ್ಪಂದಿಸ್ತಾರೆ. ನಾವು ಆನ್ ಪ್ಯಾಸಿವ್ ಜೊತೆ ಇದ್ರೂನು, ಅದು ಸಮಸ್ಯೆ ಆಗಿದ್ರು ಈಗ ಹೊಸ ಮಾರ್ಗದರ್ಶನ ಕಂಪನಿ ಜೊತೆ ಇದ್ದೀವಿ ಅಂತ ನಮ್ ಜೊತೆ ಕೈ ಜೋಡಿಸ್ಲಿಕ್ಕೆ ಲಕ್ಷಾಂತರ ಜನ ತುದಿಗಾಲಲ್ಲಿದ್ದಾರೆ. ಹಾಗೆ ಸರ್ವೆ 1, ಸರ್ವೆ 2 ಎರಡೂ ತುಂಬಾ ಪಾಸಿಟಿವ್ ಆದ ರಿವ್ಯೂ ಬಂದಿತ್ತು, ಪಾಸಿಟಿವ್ ಆದ ಪ್ರತಿಕ್ರಿಯೆ ಬಂದಿತ್ತು, ಸ್ಪಂದನೆ ಬಂದಿತ್ತು. ನಿಮ್ದು ಧನಾತ್ಮಕವಾದ ಸ್ಪಂದನೆಗಳಿಗೆ ನಾವು ನಿಮಗೆ ಋಣರಾಗಿದ್ದೀವಿ, ನಾವು ನಿಮಗೆ ಕೃತಜ್ಞರಾಗಿದ್ದೀವಿ ಅಂತ ಕೂಡ ಹಿಂದೆ ಹೇಳಿದ್ದೀವಿ. ಅದಕ್ಕಿಂತ ಜಾಸ್ತಿ ಧನಾತ್ಮಕವಾದ ಒಂದು ಪ್ರತಿಕ್ರಿಯೆ ಈ ನಮ್ಮ ಅಪ್ಲಿಕೇಶನ್, ಈ ನಮ್ಮ ಅರ್ಜಿ ಭರ್ತಿ ಮಾಡುವಲ್ಲಿ ದೊರೆತಿದೆ. ಬಹಳ ಖುಷಿಯಾಗಿದೆ ನನಗೆ ಅಂತ ಸರ್ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ, ಹಾಗೂ ನಮ್ಗೆಲ್ರಿಗೂ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸಿದ್ದಾರೆ ಸ್ನೇಹಿತರೆ. ಆ ಒಂದು ಮೆಸೇಜ್ ನ ಮೂಲಕ, ಆ ಒಂದು ಸಂದೇಶದ ಮೂಲಕ ಬಹಳ ಖುಷಿ ಆಯ್ತು ಅವರಿಗೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬದ್ಧತೆ, ನೀವು ಈ ನಮ್ಮ ಹೊಸ ಕಂಪನಿ ಜೊತೆ ಇರ್ಬೇಕು, ಕೈ ಜೋಡಿಸ್ಬೇಕು, ನಾವು ಮುಂದೆ ಹೋಗ್ಬೇಕು, ಎಲ್ಲರೂ ಒಟ್ಟಿಗೆ ಒಂದು ಯಶಸ್ಸಾಗ್ಬೇಕು ಅಂತ ಬಹಳ ಒಂದು ಶಿಸ್ತಿಯಿಂದ, ಬಹಳ ಅದ್ಭುತವಾಗಿ ಬೆಂಬಲ ನಮಗೆ ನೀಡಿದ್ದೀರಾ, ಪ್ರೋತ್ಸಾಹ ನಮಗೆ ನೀಡಿದ್ದೀರಾ. ನಮ್ಗೆ ಅದು ನೋಡಿ ಬಹಳ ಖುಷಿ ಆಯ್ತು. ಹಾಗೆ ನಮ್ಮ ಈ ಹಂಚಿಕೊಂಡ ಈ ದೊಡ್ಡ ಕನಸನ್ನು ನನಸು ಮಾಡ್ಲಿಕ್ಕೆ ನೀವೆಲ್ಲರೂ ನಮ್ ಜೊತೆ ಇದ್ದೀರಾ ಅಂತ ಕೇಳೋದಕ್ಕೆ ಮತ್ತೆ ಹೇಳೋದಕ್ಕೆ ಮತ್ತೊಮ್ಮೆ ನನಗೆ ಖುಷಿ ಆಗ್ತಾ ಇದೆ ಅಂತ ಸರ್ ಹೇಳ್ತಾ ಇದ್ರು. ನೀವೇ ನಿಜವಾದ ಸ್ಫೂರ್ತಿ ನಮಗೆ ಜೀವನದಲ್ಲಿ ಅಂತ ಕೂಡ ಹೇಳ್ತಾ ಇದ್ರು ಸ್ನೇಹಿತರೆ. ಸೊ ಅದರಲ್ಲಿ ಈ ಮೆಸೇಜ್ ಅಲ್ಲಿ ಬಹಳ ಅದ್ಭುತವಾಗಿ ಸರ್ ನಮಗೆ ಹೇಳಿದ್ದಾರೆ. ಸೊ ನಾವೆಲ್ಲರೂ ಒಟ್ಟಿಗೆ
ಯುನೈಟೆಡ್ ಅಂತ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಏನು ಮುಂದೆ ಹೇಗೆ ಎಲ್ಲವನ್ನು ಮರೆತು ಹೊಸದನ್ನು ಶುರು ಮಾಡೋಕೆ ಹೇಗೆ ನಮ್ಮನ್ನು ನಾವು ರೀಸೆಟ್ ಮಾಡ್ಕೊಂಡು, ಅಂದ್ರೆ ನಮ್ಮನ್ನು ನಾವು ತಿರುಗಿ ರೆಡಿ ಮಾಡ್ಕೊಂಡು ಮೈ ಗೊಡವಿ ಎದ್ದು ಹಳೆಯ ಧೂಳನ್ನೆಲ್ಲ ಕೊಡವಿ ಹೊಸ ಡ್ರೆಸ್ ಪ್ಯಾಂಟ್ ಶರ್ಟ್ ಎಲ್ಲ ರೆಡಿಯಾಗಿ ಹಾಕೊಂಡು ಮುಂದೆ ಹೇಗೆ ಹೋಗ್ತಾ ಇದ್ದೀವಿ, ಹೊಸ ಪ್ರಯಾಣವನ್ನು ನಾವು ಹೇಗೆ ಸ್ವಾಗತಿಸ್ತಾ ಇದ್ದೀವಿ, ಅದು ಬಹಳ ಅದ್ಭುತವಾಗಿರುತ್ತೆ. ನೀವೆಲ್ಲರೂ ನಮ್ ಜೊತೆ ಇದ್ದೀರಾ, ನೀವು ರೆಡಿಯಾಗಿರೋ ಈ ನಿಮ್ಮ ಪ್ರೋತ್ಸಾಹ ಉತ್ಸಾಹ ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಅಂತ ಆಶ್ ಸರ್ ಹೇಳ್ತಾ ಇದ್ರು. ಹಾಗೆ 24 ಗಂಟೆಗಳಿಂದ ಕಡಿಮೆ ಸಮಯ ಇದೆ. ಆದಷ್ಟು ಬೇಗ ನಿಮ್ಮ ಅಪ್ಲಿಕೇಶನ್ ನ ಭರ್ತಿ ಮಾಡಿ ಕಳಿಸಿ. ಯಾಕಂದ್ರೆ ಇದಕ್ಕೆ ಎಕ್ಸ್ಟೆನ್ಷನ್ ಇರುವುದಿಲ್ಲ, ನಾವು ಇದನ್ನ ಮುಂದುವರ್ಸೋದಿಲ್ಲ. ಯಾವ ಸಮಯ ಹೇಳಿದ್ದೀವಿ ಆ ಸಮಯಕ್ಕೆ ಸರಿಯಾಗಿ ಇದು ಮುಗಿಯುತ್ತೆ. ಯಾಕಂದ್ರೆ ಎಲ್ಲವೂ ಸಮಯದ ಒಳಗೆ ಆದ್ರೆ ಮಾತ್ರ ಅದಕ್ಕೊಂದು ಬೆಲೆ ಇರೋದು. ಸಮಯ ಮೀರಿ ಹೋಗಿ ಮತ್ತೆ ಮತ್ತೆ ಸಮಯ ಕೊಡ್ತಾ ಇದ್ರೆ ಅದಕ್ಕೊಂದು ಬೆಲೆ ಇರೋದಿಲ್ಲ. ಇನ್ನು ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ, ಮುಂದುವರಿಸ್ತಾ ಇರ್ತಾರೆ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಒಂದು ನಿರ್ಲಕ್ಷ್ಯತೆ ಇರುತ್ತೆ ಸ್ನೇಹಿತರೆ. ಸೊ ಆ ನಿರ್ಲಕ್ಷ್ಯತೆ ನಮ್ಮಲ್ಲಿ ಇರಬಾರ್ದು. ನಾವೊಂದು ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ದೀವಿ. ಸೊ ಆದಷ್ಟು ಬೇಗ ಹೇಳಿದ ಸಮಯದೊಳಗೆ ಅದನ್ನು ಮುಗಿಸೋದು ಒಳ್ಳೇದು ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಯಾವುದೇ ರೀತಿಯ ಎಕ್ಸ್ಟೆನ್ಷನ್ ನಾನು ನಿಮ್ಗೆ ಕೊಡ್ತಾ ಇಲ್ಲ, ಅದನ್ನು ಮುಂದುವರಿಸ್ತಾ ಇಲ್ಲ. ಅಲ್ಲಿಗೆ ವಿಸ್ತರಣೆ ಇಲ್ಲ. ಎಕ್ಸ್ಟೆನ್ಷನ್ ಅಂದ್ರೆ ವಿಸ್ತರಣೆ ಸ್ನೇಹಿತರೆ, ಯಾವುದೇ ವಿಸ್ತರಣೆ ನಾವಿನ್ನು ಮಾಡಿಲ್ಲ. ಇಷ್ಟರೊಳಗೆ ನೀವು ಭರ್ತಿ ಮಾಡಿ ನಿಮ್ಮ ಒಂದು ಏನು ಅಪ್ಲಿಕೇಶನ್ ಅನ್ನ ಭರ್ತಿ ಮಾಡಿ ಕಳಿಸಿ, ಪರಿಶೀಲಿಸಿ ನಾವು ನಿಮಗೆ ಲಿಂಕ್ ಕಳಿಸ್ತೀವಿ. ಬನ್ನಿ, ನಿಮಗೆ ಆಹ್ವಾನ ಕೊಡ್ತಾ ಇದ್ದೀವಿ. ವಿಕ್ಟ್ರಿ ವಿತ್ ಆಶ್ ಸರ್ ಜೊತೆ ಯಶಸ್ಸು ಅನ್ನೋ ವೇದಿಕೆಗೆ ನಿಮಗೆ ನಾವು ಆಹ್ವಾನ ಕೊಡ್ತೀವಿ. ಒಮ್ಮೆ ನಿಮ್ಮ ಅಪ್ಲಿಕೇಶನ್ ನಿಗದಿತ ಸಮಯದೊಳಗೆ ಭರ್ತಿ ಮಾಡಿ ಕಳಿಸಿ ಅಂತ ಆಶ್ ಸರ್ ಹೇಳ್ತಾ ಇದ್ರು. ಸೊ ಹಾಗೆಯೇ ದೊಡ್ಡ ಮಟ್ಟದ ಒಂದು ಯಶಸ್ಸಿಗಾಗಿ ವಿಕ್ಟ್ರಿ ವಿತ್ ಆಶ್ ಜೊತೆ ಅಥವಾ ಆಶ್ ಜೊತೆ ಯಶಸ್ಸು ಈ ಒಂದು ವೇದಿಕೆಯೊಂದಿಗೆ ನಾವು ಮುನ್ನಡೆ ಅಂತ ಹೇಳ್ತಾ ಆ ಮೆಸೇಜ್ ಅನ್ನ ಆಶ್ ಸರ್ ಮುಗಿಸ್ತಾರೆ. ರೆಡ್ ಕೂಡ ಹೇಳ್ತಾ ಇದ್ರು ಎಷ್ಟು ಅದ್ಭುತವಾಗಿ ನಮ್ಮ ಆಶ್ ಸರ್ ಮಾತಾಡಿದ್ದಾರೆ. ಸೊ ಈ ಒಂದು ಮೆಸೇಜ್ ನಲ್ಲಿ ನಮ್ಗೂ ಕೂಡ ಬಹಳ ಖುಷಿ ಆಯ್ತು. ಸೊ ಮುಂದಿನ ದಿನಗಳಲ್ಲೂ ಕೂಡ ಬಹಳ ಅದ್ಭುತವಾಗಿರುತ್ತೆ, ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಏನ್ ಹೇಳ್ತಾರೆ ಅದನ್ನೆಲ್ಲ ಕಲ್ತು ಬಿಟ್ಟು ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಈ ವೇದಿಕೆಯಲ್ಲಿ ಕೆಲಸ ಮಾಡೋಣ. ಎಷ್ಟು ಲಿಂಕ್ಸ್ ಎಲ್ಲ ಕಳಿಸ್ತಾರ, ಆ ಲಿಂಕ್ ಗಳನ್ನೆಲ್ಲ ಯೋಗ್ಯರಿಗೆ ಕಳಿಸ್ಬಿಟ್ಟು ತುಂಬಾ ಜನರನ್ನ ನಮ್ಮ ಈ ಒಂದು ವೇದಿಕೆಗೆ ಆಹ್ವಾನ ಮಾಡ್ಲಿಕ್ಕಿದೆ. ನಮ್ಗೆ ಮುಂದೆ ಕೂಡ ಕೆಲಸ ಕಾರ್ಯಗಳು ತುಂಬಾ ಇದ್ದಾವೆ. ಸೊ ಎಲ್ಲರೂ ತೊಡಗಿಸಿಕೊಳ್ಳೋಣ, ಎಲ್ಲರ ಜೀವನ ಶಿಸ್ತುಬದ್ಧವಾಗಲಿ ಅಂತ ರೆಡ್ ಕೂಡ ಹೇಳ್ತಾ ಇದ್ರು. ಸೊ ಹಾಗೆ ಸ್ನೇಹಿತರೆ ನೋಡಿ, ಜಿಮೇಲ್ ಬಗ್ಗೆ ಹೇಳ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಬಹುದು ಹೇಗೆ ಜಿಮೇಲ್ ಚೆಕ್ ಮಾಡೋದು. ಕೆಲವರಿಗಾದ್ರೂ ಅಟ್ಲೀಸ್ಟ್ ತುಂಬಾ ಜನರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ದಯವಿಟ್ಟು ತಿಳ್ಕೊಳ್ಳಿ. ಹಾಗೆ ನೋಡಿ, ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ನಲ್ಲಿ ಜಿಮೇಲ್ ನಿಮ್ಗೆ ಖಂಡಿತ ಬೇಕೇ ಬೇಕು. ನಿಮ್ಮ ಹೊಸ ಜಿಮೇಲ್ ಕೂಡ ಅದರಲ್ಲಿ ಬದಲಾವಣೆ ಮಾಡಬಹುದು. ಗೊತ್ತಿಲ್ಲ ಅಂದ್ರೆ ಸ್ನೇಹಿತರ ತಿಳ್ಕೊಳ್ಳಿ. ಯಾವ್ದಾದ್ರು ಜಿಮೇಲ್ ನೀವು ಅಪ್ಲಿಕೇಶನ್ ಅಲ್ಲಿ ಯಾವ ಜಿಮೇಲ್ ಕೊಟ್ಟಿದ್ದೀರೋ, ಯಾವ ಜಿಮೇಲ್ ಸ್ವೀಕೃತ ಆಗಿದೆಯೋ ಆ ಜಿಮೇಲ್ಗೆ, ಆ ಐಡಿಗೆ, ಮೇಲ್ ಐಡಿಗೆ ನಿಮಗೆ ಆಹ್ವಾನ ಬಂದ್ರೆ ಅದರ ಒಂದು ವಿಶೇಷವಾದ ಲಿಂಕ್ ಆ ಐಡಿಗೆ ಬರ್ಲಿಕ್ಕಿದೆ ಸ್ನೇಹಿತರೆ. ಯಾಕೆ ಹೇಳಿದೆ ಅಂದ್ರೆ ಜಿಮೇಲ್ ಕೆಲಸ ಮಾಡ್ಲೇಬೇಕು. ಓಕೆ, ಇನ್ನೊಂದು ವಿಷಯ ನೋಡಿ, ನೀವು ಜಿಮೇಲ್ ಈಗ ಮೊಬೈಲ್ ಅಲ್ಲಿ ಓಪನ್ ಮಾಡಿದ ಕೂಡಲೇ ಏನಾಗುತ್ತೆ, ನಿಮ್ಗೆ ಎಷ್ಟು ಮೆಸೇಜ್ಗಳು ಬಂದಿವೆ, ಎಷ್ಟು ಸಂದೇಶಗಳು ಬಂದಿವೆ ಅಂತ ಜಿಮೇಲ್ ನಿಮ್ಗೆ ತೋರಿಸುತ್ತೆ. ಅವರು ಕಳಿಸಿದ್ದಾರೆ, ಇವರು ಕಳಿಸಿದ್ದಾರೆ, ಆ ಕಂಪನಿ ಇದು ಬಂದಿದೆ, ಈ ಕಂಪನಿ ಬಂದಿದೆ. ನಿಮಗೆ ನೋಡಿ ಕೆಲವೊಮ್ಮೆ ಏನಾಗುತ್ತೆ, ಹೊಸ ಇಮೇಲ್ ಐಡಿಯಿಂದ ಬಂದಾಗ ಏನಾಗುತ್ತೆ, ಆ ಮೇಲ್ ಸೀದಾ ಜಂಕ್ ಹೋಗುತ್ತೆ. ಸ್ಪ್ಯಾಮ್ ಅಂತ ಹೇಳ್ತಾರಲ್ಲ, ಕಚಡ ಅಂತ ಹೇಳ್ಬೋದು ಕನ್ನಡದಲ್ಲಿ. ಆ ಒಂದು ಫೋಲ್ಡರ್ ನಲ್ಲಿ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ಜಿಮೇಲ್ ಕೂಡ ನೋಡುತ್ತೆ, ಇದೇನೋ ಅಪರಿಚಿತ ಬಂದಿದೆ, ಇವ್ರಿಗೇನೋ ಸಮಸ್ಯೆ ಆಗ್ಬೋದು, ಉಪಯೋಗಿಸ್ತಾ ಇದ್ದಾರೆ, ಅವ್ರಿಗೇನೋ ಸಮಸ್ಯೆ ಆಗ್ಬಾರ್ದು ಅಂತ ತಗೊಂಡೋಗ್ಬಿಟ್ಟು ಆ ಜಂಕ್ ಫೋಲ್ಡರ್ ಅಲ್ಲಿ ಹಾಕಿ ಬಿಡುತ್ತೆ. ಅದನ್ನ ನಾವು ಸ್ಪ್ಯಾಮ್ ಅಂತೀವಿ. ಹೇಗೆ ಚೆಕ್ ಮಾಡೋದು ಅದನ್ನ? ನೀವು ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಜಿಮೇಲ್ ಓಪನ್ ಮಾಡ್ತೀರಲ್ಲ, ಜಿಮೇಲ್ ಮೇಲ್ ಯಾವ್ದು ಬಂದಿದೆ ನೋಡೋಕಂತ ಓಪನ್ ಮಾಡ್ತೀರಾ, ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, ನೀವು ಮೊಬೈಲ್ ಎಡಗೈಯಲ್ಲಿ ಹಿಡ್ಕೋತೀರಲ್ಲ, ಅದ್ರ ಮೇಲ್ಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 3 ಗೆರೆಗಳು ಇರ್ತವೆ. ಆ ಗೆರೆಗಳ ಮೇಲೆ ಒತ್ತಿದಾಗ ನಿಮಗೆ ನಿಮ್ಮ ಇನ್ ಬಾಕ್ಸ್, ನಿಮ್ಮ ಸೆಂಟ್ ಬಾಕ್ಸ್, ಹೊರಗಡೆ ಕಳಿಸಬೇಕಾದ ಮೇಲ್ಗಳು, ನಿಮಗೆ ಬಂದಿರೋ ಮೇಲ್ಗಳು, ಹಾಗೆ ಹಲವಾರು ಫೋಲ್ಡರ್ಗಳಿವೆ. ಒಂದೊಂದಾಗಿ ನೋಡ್ತಾ ಬನ್ನಿ. ಒಂದು 10ನೇ ಅಂಶ ಇರ್ಬೋದು, 10ನೇ ಒಂದು ಆಯ್ಕೆ ಇರ್ಬೋದು, ಅಲ್ಲಿ ಸ್ಪ್ಯಾಮ್ ಅಂತ ಬರ್ದಿರುತ್ತೆ. ಆ ಸ್ಪ್ಯಾಮ್ ಮೇಲೆ ಒತ್ತಿದಾಗ ಇನ್ ಕೇಸ್ ನಿಮಗೆ ಆಹ್ವಾನ ಬಂದಿದ್ರೆ ಆ ಮೇಲು ಮಿಸ್ ಆಗಿ ನಿಮ್ಮ ಇನ್ ಬಾಕ್ಸ್ ಅಲ್ಲಿ, ಎಲ್ಲಿ ನೀವು ಮೇಲ್ ಚೆಕ್ ಮಾಡ್ತೀರಾ ನೋಡಿ, ಅಲ್ಲಿ ಬಂದಿಲ್ಲ ಅಂದ್ರೆ ಇಲ್ಲಿ ಬಂದು ಕೂತ್ಕೊಂಡಿರುತ್ತೆ. ನೀವು ಅದೇನ್ ಮಾಡಿ, ಅದ್ಮೇಲೆ ಒತ್ತಿದ ಕೂಡಲೇ ಅದೇ ಒಂದು ಆಪ್ಷನ್ ಕೇಳುತ್ತೆ, ಇದನ್ನ ತಗೊಂಡೋಗಿ ಇವ್ರು ನಿಮ್ಗೆ ಗೊತ್ತಾ, ಇದನ್ನ ತಗೊಂಡೋಗಿ ನಿಮ್ಮ ಮಾಮೂಲಿ ಮೇಲ್ ಜಾಗದಲ್ಲಿ ಇಡ್ಲಾ ಅಂತ ಕೇಳುತ್ತೆ ಜಿಮೇಲ್. ನೀವು ಓಕೆ ಅಂತ ಕೊಟ್ಬಿಟ್ರೆ ಅದು ನಿಮಗೆ ವಾಪಸ್ಸು ನೀವ್ ಎಲ್ಲಿ ಮೇಲ್ ಚೆಕ್ ಮಾಡ್ತೀರಾ ನೋಡಿ ಆ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಬಹಳ ಸಿಂಪಲ್, ಸರಳ ಇದು ನಾವು ಹೇಳುವಾಗ ಮತ್ತೆ ಸ್ವಲ್ಪ ಕಷ್ಟವಾಗಿ ತೋರುತ್ತೆ ಸ್ನೇಹಿತರೆ ಮಾಡೋಕೆ. ಮತ್ತೆ ಇದು ತುಂಬಾ ಸುಲಭ, ನಿಮ್ಗೆಲ್ರಿಗೂ ಗೊತ್ತಿದೆ. ತಿರುಗಿ ಯಾಕೆ ಹೇಳೋದಂದ್ರೆ, ಕೆಲವು ಸರಿ ಏನಾಗುತ್ತೆ, ಹಿಂದೆ ಕೂಡ ಇದೇ ತರ ಆಗಿದೆ. ನಮ್ಮ ಮೇಲ್ ಸಮಯದಲ್ಲಿ, ನಮ್ಮ ಕನೆಕ್ಟ್ ಖರೀದಿ ಸಮಯದಲ್ಲಿ ಮೇಲ್ ಬಂದವರಿಗೆಲ್ಲ ಸ್ಪ್ಯಾಮ್ ಅಲ್ಲಿ ಹೋಗಿ ಕೂತ್ಕೊಂಡಿದೆ. ಯಾಕಂದ್ರೆ ಜಿಮೇಲ್ ತಪ್ಪಲ್ಲ, ಅದು ಯಾರೋ ಹೊಸಬ ಅಪರಿಚಿತ ಮೇಲ್ ಕಳಿಸ್ತಾ ಇದ್ದಾನೆ, ಇದು ಡೇಂಜರ್ ಇರ್ಬೋದು, ಈ ವ್ಯಕ್ತಿಗೆ ಅಪಾಯ ಇರ್ಬೋದು,
ಅವರನ್ನ ಸಂರಕ್ಷಿಸೋಗೋಸ್ಕರ ನಾನು ಇದನ್ನ ತಗೊಂಡೋಗ್ಬಿಟ್ಟು ಜಂಕಲ್ಲಿ ಇಡ್ತೀನಿ, ಬೇಕಾದ್ರೆ ಅವ್ರು ನೋಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಆಟೋಮೆಟಿಕ್ 90 ದಿವಸ 60 ದಿವಸ ಸಮಯ ಇದೆ, ಆ ಸಮಯ ನಂತರ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿ ಹೋಗುತ್ತೆ ಸ್ನೇಹಿತರೆ. ಸೊ ಇದೊಂದು ದಯವಿಟ್ಟು ಜಾಗ್ರತೆ ಆಗಿರಿ. ಹಾಗೆ ನಿಮ್ಮ ಇಮೇಲ್ ಐಡಿಗಳು ಸಾಧಾರಣಕ್ಕೆ ತುಂಬುವುದಿಲ್ಲ, ನಿಮಗೆ ಸಾವಿರಾರು ಮೇಲ್ಗಳು 10,000 8,000 9,000 ಮೇಲ್ಗಳು ಇದ್ರೆ ಮಾತ್ರ ನಿಮ್ಮ 15 GB ಈ ಜಿಮೇಲ್ ನಿಮ್ಗೆ ಏನು ಕೊಟ್ಟಿದ್ದಾರೆ ಇದು ಫುಲ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ಐಡಿಯಾ ಸಾಧಾರಣಕ್ಕೆ ಫುಲ್ ಆಗುವುದಿಲ್ಲ. ನಿಮ್ಗೆ ಬೇಕಾದ ಮೆಸೇಜ್ ಗಳನ್ನ ಇಟ್ಕೊಂಡು, ಸಂದೇಶಗಳನ್ನ ಇಟ್ಕೊಂಡು ಉಳಿದಿರೋದನ್ನೆಲ್ಲ ಡಿಲೀಟ್ ಮಾಡಿ. ಯಾಕಂದ್ರೆ ಖಾಲಿ ಇದ್ದಾಗ ನಿಮ್ಗೆ ಆರಾಮವಾಗಿ ಚೆಕ್ ಮಾಡಬಹುದು, ಇಂತಿಂತ ಮೇಲ್ಗಳು ಬಂದಿದ್ದೇವೆ, ಚೆಕ್ ಮಾಡ್ಕೊಂಡು ಮುಂದೆ ಹೋಗ್ಬೋದು ಸ್ನೇಹಿತರೆ. ಸೊ ಈ ಜಾಗ್ರತೆ, ಇದೆಲ್ಲ ಸಣ್ಣ ಸರಳವಾದ ಸೂತ್ರಗಳು, ಇದನ್ನೆಲ್ಲ ಫಾಲೋ ಮಾಡಿದ್ರೆ ನಮ್ಮ ಜಿಮೇಲ್ ಸರಿಯಾಗಿರುತ್ತೆ. ಹಾಗೆಯೇ ನೋಡಿ, ಜಿಮೇಲ್ ನಲ್ಲಿ ಮತ್ತೊಂದು ವಿಶೇಷವಾದ ಒಂದು ಅಂಶ ಅವರು ಸೇರಿಸಿದೆ ಅಂದ್ರೆ, ನಿಮ್ಗೆಲ್ಲಾದ್ರೂ ಅಪಾಯಕಾರಿ ಮೇಲ್ ಬಂದ್ರೆ ಅದು ಕೆಂಪು ಬಣ್ಣದಲ್ಲಿ ಮೇಲ್ಗಡೆ ಒಂದು ಸಣ್ಣ ನೋಟಿಫಿಕೇಶನ್ ಕೊಡ್ತಾರೆ, ಸುಳಿವು ಕೊಡ್ತಾರೆ ಅವರು. ನೋಡಿ, ಇದು ಬಹಳ ಡೇಂಜರ್ ಇದೆ, ದಯವಿಟ್ಟು ಈ ಮೇಲ್ ಅನ್ನ ಓಪನ್ ಮಾಡಬೇಡಿ. ಯಾರು ನಿಮಗೆ ಒಂದು ವೇಳೆ ಇದು ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಈ ಮೇಲ್ ಅನ್ನು ಓಪನ್ ಮಾಡಬೇಡಿ. ನಿಮ್ಮ ಅಕೌಂಟ್ ಅಥವಾ ನಿಮ್ಮ ಫೋನ್ ಹ್ಯಾಕ್ ಆಗ್ಬಹುದು. ಸೊ ಹಾಗಾಗಿ ಜಾಗ್ರತೆ ಆಗಿರಿ ಅಂತ ಮೇಲ್ಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಆಗಿರಿ. ಕೆಂಪು ಬಣ್ಣದಲ್ಲಿ ಪಕ್ಕದಲ್ಲಿ ಹಾಕಿರ್ತಾರೆ, ಓಕೆ, ಅದು ನೋಡಿದ ಕೂಡ ಗೊತ್ತಾಗುತ್ತೆ ಡೇಂಜರ್ ಅಂತ. ಡೇಂಜರ್ ಅಂದ್ರೆ ಕೆಂಪು ಅಪಾಯ ಸೂಚಕ ಅಲ್ಲ, ಅದನ್ನು ಹಾಕಿರ್ತಾರೆ. ದಯವಿಟ್ಟು ಅದನ್ನೆಲ್ಲ ಓಪನ್ ಮಾಡಕ್ ಹೋಗ್ಬೇಡಿ, ಅಲ್ಲೇ ಡಿಲೀಟ್ ಮಾಡ್ಬಿಟ್ಟು ಕಳಿಸ್ಬಿಡಿ ಅದನ್ನ. ಹೋಗಬೇಕಾದ ಜಾಗಕ್ಕೆ ಅದು ಆಟೋಮೆಟಿಕ್ ಆಗಿ ಹೋಗ್ತದೆ. ಇಲ್ಲ ಗೂಗಲ್ ಕೇಳ್ತಾರೆ, ನಮ್ಗೆ ಕೂಡ ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ, ನಾವು ಅವರನ್ನು ಬ್ಲಾಕ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಅವರಿಂದ ಬರುವುದಿಲ್ಲ, ಹಾಗೂ ನಿಮ್ಮಿಂದ ಒಂದು 10 ಜನರಿಗೆ ಉಪಯೋಗ ಆಗುತ್ತೆ. ಇಂಥ ಒಂದು ಮೇಲ್ ಬಂದಿದೆ, ಇದು ಅಪಾಯಕಾರಿ ಮೇಲ್ ಅಂತ ನೀವು ನಮಗೆ ಸೂಚಿಸಿದ್ದೀರಾ, ನಾವು ಇತರ ಜನರು ಯಾರು ಉಪಯೋಗಿಸಿದ್ದಾರೆ ಅವರಿಗೆ ಸೂಚಿಸಬಹುದು ಅಂತ. ಸೊ ಇದನ್ನೆಲ್ಲ ಸ್ವಲ್ಪ ಜಾಗ್ರತೆ ಆಗಿರೋಣ ಸ್ನೇಹಿತರೆ. ಸೊ ಇದನ್ನು ಹೇಳ್ತಾ ನೋಡೋಣ, ರೆಡ್ ಅವರಿಗೆ ಸರ್ ಏನ್ ಮೆಸೇಜ್ ಕಳಿಸಿದ್ದಾರೆ, ಅದರಲ್ಲಿ ಏನಿದೆ, ನಾವು ತಿಳ್ಕೊಳ್ಳುವಂತ ಅಂಶ ಏನಿದೆ ಅದನ್ನು ನೋಡೋಣ ಸ್ನೇಹಿತರೆ. ನೇರವಾಗಿ ಎಲ್ಲಿಗೆ ಬರೋಣ. ಸೊ ರೆಡ್ ಕೂಡ ಅಷ್ಟೇನೆ ಬಹಳ ಚೆನ್ನಾಗಿ ಒಂದು ಮೀಟಿಂಗ್ ಮಾಡಿದ್ದಾರೆ. ನಾವು ಮೊದಲೇ ಹೇಳಿದೀವಿ, ನೀವು ರೆಡ್ ಜೊತೆ ಬಹಳ ಒಂದು ಸಹಾನುಭೂತಿ ಅಥವಾ ಅನುಕಂಪ ಇದನ್ನೆಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋ ಹಂಗಿಲ್ಲ. ಆರ್ಮಿಯಲ್ಲಿ ಇದ್ದ ಮನುಷ್ಯ ನೇರವಾಗಿ ಮಾತಾಡ್ತಾರೆ, ಅಲ್ಲಿ ಈ ಭಾವನೆಗಳಿಗೆ ಜಾಸ್ತಿ ಸಂಬಂಧ ಇಲ್ಲ. ಏನಿದ್ರು ನೇರ ನಿಷ್ಠುರ, ₹1 ಕೂಡ ನಿಮ್ಗೆ ರೆಡ್ ಇಂದ ಅನ್ಯಾಯ ಆಗುದಿಲ್ಲ, ಅವರು ಅನ್ಯಾಯ ಮಾಡೋದಿಲ್ಲ, ಅನ್ಯಾಯನ ಸ್ವೀಕಾರ ಮಾಡೋದಿಲ್ಲ, ಎರಡೂ ಇದೆ. ಸೊ ಹಾಗಾಗಿ ನೇರವಾಗಿ ಏನ್ ಹೇಳ್ತಾರೆ ಅದು ನೇರವಾಗಿ ನಮಗೂ ಕೂಡ ತಿಳಿಸ್ತಾರೆ. ಅದು ರೆಡ್ ಅವರ ಒಂದು ವಿಶೇಷವಾದ ಒಂದು ಗುಣ. ಓಕೆ ಸ್ನೇಹಿತರೆ. ಸೊ ಬೇರೆಯವರಿಗೆ ಸ್ವಲ್ಪ ಈ ಕ್ರಿಸ್ ಜೋಕು ತಮಾಷೆ ಮಾಡ್ಕೊಂಡು ಆರಾಮಾಗಿ ಮಾತಾಡ್ತಾರೆ, ಸುಸಿ ಕೂಡ ಅದೇ ತರ ಮಾತಾಡ್ತಾರೆ. ನಮ್ಮ ಜೂಲಿ ಮೇಡಮ್ ಹಾಗೂ ನಮ್ಮಿಂದ ಈ ಪ್ರಪಂಚ ಬಿಟ್ಟು ತೆರಳಿದ ನಮ್ಮ ಆತ್ಮೀಯ ಲೀಡರು, ಮತ್ತೊಬ್ಬ ಲೀಡರ್, ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ, ಮಾಟಿ ಡಿಗಾಮು, ಅವರು ಕೂಡ ಬಹಳ ಅದ್ಭುತವಾಗಿ ಮಾತಾಡ್ತಾ ಇದ್ರು. ನಾವು ಕೂಡ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ದೇವೆ. ಅವರ ಆತ್ಮ ಕೂಡ ಮೇಲ್ಗಡೆಯಿಂದ ಇದನ್ನೆಲ್ಲ ನೋಡ್ತಾ ಇದೆ, ಏನು ಮಾಟಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಇನ್ನೊಮ್ಮೆ ನಾವು ಎಲ್ಲರ ಪರ ಕೇಳ್ಕೊಳ್ತೇವೆ ಸ್ನೇಹಿತರೆ. ಬಹಳ ಒಂದು ವಿಷಾದದ ಸಂಗತಿ. ಪ್ರತಿ ದಿವಸ ಎಲ್ಲೋ ಒಂದ್ ಕಡೆ ನಾನು ಮಾಟಿನ ನೋಡ್ತಾ ಇರ್ತೀನಿ, ಅದು ನಮ್ಮ ಗ್ರೂಪ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಅಥವಾ ಈವಾಗಲೂ ಕೂಡ ಏನಾಗಿದೆ, ಮಾಟಿ ತೀರಿ ಹೋದ ನಂತರ ಎಷ್ಟೋ ಫ್ರೆಂಡ್ ರಿಕ್ವೆಸ್ಟ್ ಅವರ ಹೆಸರಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಸೊ ಅದೊಂದು ಬಹಳ ವಿಷಾದದ ಸಂಗತಿ. ಅದೇ ಒಂದು ನಿಷ್ಕಲ್ಮಶವಾದ ನಗೆ, ಅದೇ ಮುಖ, ಬಹಳ ಬೇಜಾರಾಗ್ತದೆ. ಇವಾಗ ಎಣಿಸಿದ್ರು ಕೂಡ ಬೇಜಾರಾಗ್ತದೆ. ನಾವು ಮಂಜು ಸರ್ ತುಂಬಾ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಎನಿವೆ, ಅವರ ಆತ್ಮಕ್ಕೆ ಖಂಡಿತ ದೇವರು ಸದ್ಗತಿ ನೀಡ್ಲೇಬೇಕು. ಎಲ್ಲೋ ಒಂದ್ ಕಡೆ ಅವರು ಕೂಡ ನೋಡ್ತಾ ಇದ್ದಾರೆ, ಆನ್ ಪ್ಯಾಸಿವ್ ಅಲ್ಲಿ ಬಹಳ ಅದ್ಭುತವಾಗಿ ತೊಡಗಿಸಿಕೊಂಡ ಮನುಷ್ಯ ಈಗ ಹೊಸ ಬಿಸ್ನೆಸ್ ಹೊಸ ಶುರುವಾಗೋ ಹೊತ್ತಿಗೆ ಅವರು ಈ ಜಗತ್ತಿನಲ್ಲಿ ಇಲ್ಲದೆ ಇರೋದು ಬಹಳ ವಿಷಾದದ ಸಂಗತಿ. ಅದು ಏನಾಗಿದೆ ಕಂಪನಿ ಮಧ್ಯೆ ಮತ್ತೆ ಅವ್ರ ಮಧ್ಯೆ ಅದು ನಮ್ಗೆ ಸಂಬಂಧವಿಲ್ಲದ ವಿಷಯ. ಅದು ಆಶ್ಚರ್ಯ ಗೊತ್ತು ಹಾಗೂ ಮಾಟಿ ಅವರಿಗೆ ಗೊತ್ತು. ಒಬ್ಬ ವ್ಯಕ್ತಿಯಾಗಿ ನಾವು ಅವರನ್ನು ಬಹಳ ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಅವರ ಆತ್ಮಕ್ಕೆ ಶಾಂತಿ ಹಾಗೂ ಸದ್ಗತಿ ಸಿಗಲಿ ಅಂತ ಹೇಳ್ತಾ, ಸೊ ರೆಡ್ ನೋಡಿ ಸ್ನೇಹಿತರೆ, ಆಶ್ವರ್ ಹೇಳಿರೋ ಒಂದು ಮಾತುಗಳನ್ನ ನಮ್ಗೆ ಹೇಳ್ತಾ ಇದ್ರು. ಏನಂದ್ರೆ, ಸೊ ಆಶ್ವರ್ ಬಹಳ ಖುಷಿಯಾಗಿದ್ದಾರೆ ಈ ಒಂದು ಅಪ್ಲಿಕೇಶನ್ ನ ಒಂದು ಏನು ಸ್ಪಂದನೆಯನ್ನು ನೋಡಿ ಅಥವಾ ಪ್ರತಿಕ್ರಿಯೆಯನ್ನು ನೋಡಿ ಬಹಳ ಖುಷಿಯಾಗಿದ್ದಾರೆ. ನಾವು ಎಣಿಸಿದ್ಗಿಂತ 10 ಪಟ್ಟು ಜಾಸ್ತಿ ಜನ ಸಮರ್ಪಕವಾಗಿ ಧನಾತ್ಮಕವಾಗಿ ನಮಗೆ ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಬಹಳ ಖುಷಿ ಆಯ್ತು. ಸೊ ಹಾಗೆ ಹೇಳ್ತಾ ಇದ್ರಂತೆ, ನೋಡಿ ನಾವೀಗ ಕಂಪನಿ ಎಲ್ಲ ಅಪ್ಲಿಕೇಶನ್ ಗಳನ್ನ, ಸಮಯ ಮುಗ್ದಿದೆ, ಅಪ್ಲಿಕೇಶನ್ ಗಳನ್ನ ಎಲ್ಲವನ್ನು ನಾವು ಪರಿಶೀಲಿಸ್ತಾ ಇದ್ದೀವಿ ಹಾಗೂ ವಿಂಗಡಿಸ್ತಾ ಇದ್ದೀವಿ. ವಿಂಗಡಣೆ ಅಂದ್ರೆ ಸ್ನೇಹಿತರೆ, ಈ ತರ ಉತ್ತರ ಕೊಟ್ಟವ್ರು ಇಷ್ಟು ಜನ, ಈ ತರ ಉತ್ತರ ಕೊಟ್ಟವ್ರು ಇಷ್ಟು ಜನ, ಕಂಪನಿ ಜೊತೆ ಇರ್ತೀವಿ ಅಂತ ಹೇಳಿದವರು ಇಷ್ಟು ಜನ, ಅವರ ವ್ಯಕ್ತಿತ್ವದ ಬಗ್ಗೆ ಈ ತರ ವ್ಯಕ್ತಿತ್ವದವರು ನಾವು ಅಂತ ಹೇಳಿದವರು ಇಷ್ಟು ಜನ, ಈ ತರ ವ್ಯಕ್ತಿತ್ವದವರು ನಾವು ಅಂತ ಹೇಳಿದವರು ಇಷ್ಟು ಜನ. ಒಬ್ರು ಹೇಳ್ತಾರೆ ನಾನು ಒಳ್ಳೆ ಲೀಡರ್ ಅಂತ ಹೇಳ್ತಾರೆ, ಒಬ್ರು ಹೇಳ್ತಾರೆ ನಾನ್ ನೋಡಿ ಹಲ್ತವರನ್ನು ಬೆಂತಟ್ಟಿ ಪ್ರೋತ್ಸಾಹಿಸಿ ಅವರನ್ನ ಜೀವನದಲ್ಲಿ ಮುಂದೆ ಕಳಿಸಿದ್ದೀನಿ, ನನ್ಗೇನು ತಲೆಬಿಸಿ ಇಲ್ಲ. ಇನ್ನೊಬ್ರು ಹೇಳ್ತಾರೆ ನಾನು ಬಂಡೆಕಲ್ಲಿನಷ್ಟೇ ಸ್ಥಿರ, ಎಷ್ಟು ಆಳಕ್ಕೆ ಇಳಿದ್ರು, ಸಮುದ್ರದ ಆಳಕ್ಕೆ ಇಳಿದ್ರು ನಾನು ಪರವಾಗಿಲ್ಲ, ಅಲ್ಲಿ ಜಯಿಸಿ ಯುದ್ಧ ಗೆದ್ದೆ ಮೇಲೆ ಬರ್ತೇನೆ ಅಂತ ವ್ಯಕ್ತಿತ್ವ ನನ್ನದು. ಆ ತರ ಎಲ್ಲ ಕೇಳಿದ್ರಲ್ಲ, ಅದಕ್ಕೆ ಸರಿಯಾದ ಈ ತರ ಉತ್ತರ ಕೊಟ್ಟವರು ಎಲ್ಲವನ್ನು ಸಪರೇಟ್ ಆಗಿ ವಿಂಗಡಿಸಿ ಪರಿಶೀಲನೆ ನಡೀತಾ ಇದೆ.
ಇದು ಮೊದಲನೇ ಹಂತ, ಎಲ್ಲವನ್ನು ನಾವು ನೋಡ್ತಾ ಇದ್ದೀವಿ, ನಮ್ಗೆ ಬಹಳ ಖುಷಿಯಾಗಿದೆ ಅಂತ ಆಶ್ ಸರ್ ಹೇಳಿದ್ರು. ಇದು ಒಂದನೇ ಪಾಯಿಂಟ್ ಸ್ನೇಹಿತರೆ, ಅವರ ಕಳಿಸಿರೋ ಮೆಸೇಜ್ ನ ಸಂದೇಶದ ಮೊದಲನೇ ಪಾಯಿಂಟ್ ಏನಂದ್ರೆ ಇವಾಗ ಎಲ್ಲಾ ಅರ್ಜಿಗಳ ಪರಿಶೀಲನೆ ಹಾಗೂ ವಿಂಗಡಣೆ ನಡೀತಾ ಇದೆ. ಓಕೆ ಸ್ನೇಹಿತರೆ, ನಂಬರ್ 1. ನಂಬರ್ 2, ಇದೆಲ್ಲ ನೋಡಿ ಯಾರ್ಯಾರು ಎಲ್ಲೆಲ್ಲಿಗೆ ಸಂಬಂಧಪಟ್ಟವರು, ಯಾರ್ಯಾರಿಗೆ ಯಾವ ತರಹದ ಅರ್ಹತೆ ಇದೆ, ಈ ಮಾನದಂಡಗಳನ್ನೆಲ್ಲ ಪರಿಶೀಲಿಸಿ ಯಾರನ್ನ ಕರ್ಕೋಬೇಕು, ಯಾರು ಇದಕ್ಕೆ ಅರ್ಹರಲ್ಲ, ಯಾರು ಸರಿಯಾಗಿ ನೆಗೆಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ, ಯಾರು ಕೆಲವರಿಗೆ ಇದರಲ್ಲಿ ಸಮಯ ಇಲ್ಲ ತೊಡಗಿಸಿಕೊಳ್ಳಿಕ್ಕೆ, ಅವರನ್ನೆಲ್ಲ ಬಿಟ್ಬಿಟ್ಟು ಉಳಿದವರಿಗೆ ಆದ್ಯತೆಯ ಮೇರೆಗೆ ನಿಯೋಜನೆ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಆಶ್ ಸರ್, ಒಂದು ಎಲ್ಲವನ್ನು ವಿಂಗಡಣೆ ಆದ ನಂತರ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅದನ್ನೆಲ್ಲ ಫಸ್ಟ್ ಮೊದಲಿಗೆ ಎಲ್ರಿಗೊಂದು OS ನಲ್ಲಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಬೇರೆ ಎಲ್ಲೂ ಬರಲ್ಲ. ನಮಗೆ ಇದರ ಬಗ್ಗೆ ಬರುವಾರ, ಅಂದ್ರೆ ನಾಳೆಯಿಂದ ಬರುವಾರ ಶುರು ಆಗುತ್ತೆ. ಅದು ಮೊದಲನೇ ದಿನ ಕೊನೆ ದಿನ ಯಾಶ್ ಇವರಿಗೆ ಕ್ರಿಸ್ ಗೊತ್ತಿಲ್ಲ, ರೆಡ್ ಗೊತ್ತಿಲ್ಲ. ನಮಗೆ OS ನಲ್ಲಿ ಮೊದಲ ಅಪ್ಡೇಟ್ OS ನಲ್ಲಿ ಲಭಿಸ್ಲಿಕ್ಕಿದೆ ಸ್ನೇಹಿತರೆ. ಏನಂದ್ರೆ ನೋಡಿ ಇಂತಿಂತದಾಗಿದೆ, ಹೀಗೀಗಾಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವೀಕಾರ ಪತ್ರ, ಅಕ್ಸೆಪ್ಟೆನ್ಸ್ ಲೆಟರ್ ಅಂತಾರೆ, ಆ ಸ್ವೀಕಾರ ಪತ್ರ ಒಂದು ನಮಗೆ ಇನ್ನೊಂದು ವಾರದ ಒಳಗಡೆ, ನಾಳೆಯಿಂದನೇ ಶುರುವಾರ ಸ್ವೀಕಾರ ಪತ್ರ ನಮ್ಗೆ ಬರ್ಲಿಕ್ಕಿದೆ ಸ್ನೇಹಿತರೆ. ಮೊದಲ ಅಪ್ಡೇಟ್ ನಮ್ಗೆ ಇದ್ರ ಬಗ್ಗೆ ಬರುತ್ತೆ ಇರೋದು OS ನಲ್ಲಿ. ಓಕೆ, ಇಲ್ಲಿ ಒಂದೆರಡು ವಿಷಯ ಮಾತಾಡ್ಲಿಕ್ಕಿದೆ, ಅದನ್ನ ಆಮೇಲೆ ಮಾತಾಡೋಣ. ಸೊ ಸ್ವೀಕಾರ ಪತ್ರ ಅಂತ ಅಕ್ಸೆಪ್ಟೆನ್ಸ್ ಲೆಟರ್ ಅಂತ ಹೇಳಿದ್ದಾರೆ, ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಸ್ವೀಕಾರ ಪತ್ರ. ಹೌದು, ನಿಮ್ಗೆ ನಾವೊಂದು ಲೆಟರ್ ಕಳ್ಸಿದ್ದೀವಿ, ಅದನ್ನು ನೀವು ಅಕ್ಸೆಪ್ಟ್ ಮಾಡಿದ್ದೀರಾ ಅಥವಾ ಸ್ವೀಕರಿಸಿದ್ದೀರಾ ಅಂತ ಹೇಳೋಕೆ ಒಂದು ಅಕ್ನಾಲೆಜ್ಮೆಂಟ್ ಅಂತ ಹೇಳ್ತಾರಲ್ಲ, ಆ ತರ ಒಂದು ಲೆಟರ್ ಕಳ್ಸ್ಲಿಕ್ಕಿದ್ದಾರೆ. ಫಸ್ಟ್ ಗೆ ಅದರ ಬಗ್ಗೆ ಅಪ್ಡೇಟ್ ಬರೋದು OS ನಲ್ಲಿ. ನಂತರ ಏನಾಗುತ್ತೆ, ನಾವು 2 ವಿಷಯ ಚೆಕ್ ಮಾಡ್ತಾ ಇರಬೇಕು. ಒಂದು ನಮ್ಮ OS ನಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಕ್ಟರಿ ವಿತ್ ಆಶ್ ಜೊತೆ ಯಶಸ್ಸು, ಈ ವೇದಿಕೆಗೆ ಸಂಬಂಧಪಟ್ಟ ಒಂದು ಅಪ್ಡೇಟ್ OS ನಲ್ಲಿ ಬರ್ಲಿಕ್ಕಿದೆ. ಸೊ ಆ ಅಪ್ಡೇಟ್ ಅನ್ನು ನಾವು OS ನಲ್ಲಿ ಗಮನಿಸ್ತಾ ಇರಬೇಕು. ಎರಡನೇದು, ಯಾವ ಇಮೇಲ್ ನಲ್ಲಿ ನಮಗೆ ಈ ಸ್ವೀಕಾರ ಪತ್ರ, ಯಾವ ಇಮೇಲ್ ನಲ್ಲಿ ಅವ್ರು ಏನ್ ಹೇಳ್ತಾರೆ, ನೀವು ವಿಕ್ಟರಿ ವಿತ್ ಯಶಸ್ಸು ಜೊತೆ ಯಶಸ್ಸು ವೇದಿಕೆಗೆ ಆಯ್ಕೆ ಆಗಿದ್ದೀರಿ, ನಿಮ್ಗೆ ಒಂದು ಲಿಂಕ್ ಕಳಿಸ್ತಾ ಇದ್ದೀವಿ, ಯಾವ ಇಮೇಲ್ ನಿಂದ ಈ ಲಿಂಕ್ ಬರುತ್ತೆ ನಿಮಗೆ, ಆ ಇಮೇಲ್ ಬಗ್ಗೆ ನಿಮಗೆ ತಿಳಿಸ್ತೀವಿ ಅಂತ ಕೂಡ OS ನಲ್ಲಿ ಇರುತ್ತೆ. OS ನಲ್ಲೇ ಅವ್ರು ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್, ಮೊದಲು omail.ai ಅಲ್ಲಿ ನಮ್ಗೆ ಆಶ್ ಸರ್ ಇಂದ ಏನಿದ್ರು ವಿಷಯ ಬರ್ತದ್ದು ಅಲ್ವಾ. ಸೊ ಹಾಗೆ ಈಗ ಕೂಡ ಅಷ್ಟೇನೆ, ಕೆಲವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯ ಏನು ಪುರಾವೆ ಇಲ್ಲ ಸ್ನೇಹಿತರೆ, ಸಾಕ್ಷಿ ಇಲ್ಲ, victoryWithAsh.com ಇದರಿಂದ ಬರ್ಬೋದು ಅಂತ ಕೆಲವರು ಸುಮ್ನೆ ಅದು ಗ್ರೂಪ್ ಅಲ್ಲಿ ಹಾಗೆ ಹಾಕ್ಬಾರ್ದು, ಬಟ್ ಹಾಕ್ತಾ ಇದ್ದಾರೆ. ಓಕೆ, ಇರ್ಬೋದು, ಅದರಿಂದ ಬಂದ್ರು ನಮ್ಗೆ ಆಶ್ ಸರ್ ಹೇಳ್ತಾರೆ, ನಾನು ಇಂಥ ಒಂದು ವೇದಿಕೆಯಿಂದ, ಇಂಥ ಒಂದು ಪ್ಲಾಟ್ಫಾರ್ಮ್ ನಿಂದ ನಾನು ನಿಮ್ಗೆ ಮೇಲ್ ಕಳಿಸ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಸ್ನೇಹಿತರೆ, ಇಲ್ಲೊಂದು ಬಹಳ ಮುಖ್ಯವಾದ ವಿಚಾರ, ರೆಡ್ ಕೂಡ ಏನ್ ಹೇಳ್ತಾ ಇದ್ದಾರೆ, ಕ್ರಿಸ್ ಕೂಡ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹಲವಾರು ಜನ ಆಲ್ರೆಡಿ ಇವಾಗ್ಲೇ ಶುರು ಮಾಡ್ಕೊಂಡಿದ್ದಾರೆ. ನೋಡಿ, ನನ್ಗಾಗಲೇ ಲಿಂಕ್ ಬಂದ್ಬಿಟ್ಟಿದೆ, ನಾನು ನೋಡಿ ಇದು ನನ್ನ ಲಿಂಕ್, ಆಶ್ ಸರ್ ನನಗೆ ಡೈರೆಕ್ಟ್ ಆಗಿ ಲಿಂಕ್ ಕಳಿಸಿದ್ದಾರೆ, ನಾನು ವಿಕ್ಟರಿ ವಿತ್ ಆಶ್ ವೇದಿಕೆಗೆ ನಾನು ಆಲ್ರೆಡಿ ಆಹ್ವಾನಿತನಾಗಿದ್ದೇನೆ, ನನ್ನನ್ನು ಸೇರ್ಸ್ಕೊಬಿಟ್ಟಿದ್ದಾರೆ ಅಂತ ಸುಳ್ಳು ಮಾಹಿತಿ ಎಲ್ಲ ಕಡೆ ಹರಿದಾಡ್ಲಿಕ್ಕೆ ಶುರು ಆಗ್ತಾ ಇದೆ. ಹಾಗೆಯೇ ನಮ್ಮ ಜಿಮೇಲ್ಗೆ ಯಾವನೋ ಒಬ್ಬ ಆಗಂತುಕ, ಯಾವನೋ ಒಬ್ಬ ಅಪರಿಚಿತ ಮನುಷ್ಯ ಯಾವ್ದಾದ್ರು ಮೇಲ್ ಕಳಿಸ್ಬಿಟ್ಟು, ನೋಡಿ ಈ ಲಿಂಕ್ ಒತ್ತಿ, ನಿಮ್ಮನ್ನು ವಿಕ್ಟರಿ ವಿತ್ ಆಶ್ ವೇದಿಕೆಗೆ ಆಹ್ವಾನಿಸಲಾಗಿದೆ, ಇದು ನಿಮಗೆ ಆಮಂತ್ರಣ ಪತ್ರಿಕೆ ಅಂತ ಹೇಳಿದ್ರೆ, ಆ ಲಿಂಕ್ ಒತ್ತಿದ್ರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗುದಲ್ಲದೆ ನಿಮ್ಮ ವೈಯಕ್ತಿಕವಾದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಬ್ಯಾಂಕ್ ಖಾತೆಗಳಿಗೆ ಕೂಡ ಕನ್ನ ಹಾಕುವಂತ ಸಂಭವ ಇದೆ. ಹಾಗಾಗಿ ಸ್ನೇಹಿತರೆ, OS ನಲ್ಲಿ ಅಪ್ಡೇಟ್ ಬಾರದೆ, ಅಥವಾ ನಮ್ಮ ಗ್ರೂಪ್ ನಲ್ಲಿ ಅಥವಾ ಬೇರೆಯವರ ನಂಬಿಕರ್ಹ ಗ್ರೂಪ್ ನಲ್ಲಿ ಮೆಸೇಜ್ ಬಾರದೆ, ಸಂದೇಶ ಬಾರದೆ, ಯಾವುದೇ ಲಿಂಕ್ ಬಂದ್ರೆ ನನಗೆ ಮಾತ್ರ ಬಂದಿದೆ ಅಂತ ಕುತೂಹಲದಿಂದ ಯಾವ್ದಾದ್ರು ಆನ್ ಪ್ಯಾಸಿವ್ ಅಥವಾ ಆಶ್ ಹೆಸರಲ್ಲಿ ಅಥವಾ ರೆಡ್ ಹೆಸರಲ್ಲಿ, ಕ್ರಿಸ್ ಹೆಸರಲ್ಲಿ, ಯಾರ ಹೆಸರಲ್ಲೂ ಮೇಲ್ ಬಂದ್ರೆ ಅದನ್ನು ಓಪನ್ ಮಾಡಬೇಡಿ. ಅದು ತಪ್ಪು ಮಾಹಿತಿಯಿಂದ ಕೂಡಿರುತ್ತೆ, ಅಥವಾ ಅದು ಅಪಾಯಕಾರಿ ಮೇಲ್ ಆಗಿರುತ್ತೆ. ನಿಮ್ಮ ಮೊಬೈಲ್ ಅನ್ನ ಹ್ಯಾಕ್ ಮಾಡ್ಲಿಕ್ಕೆ ಅತ್ಯಂತ ಸೂಕ್ತವಾದ ಸಮಯ ಅಂತ ತುಂಬಾ ಜನ ಯಾರು ಈ ಒಂದು ಹೊಸ ಮಾರ್ಗದರ್ಶದ ಕಂಪನಿಯನ್ನು ಒಪ್ಪಲ್ಲ, ಯಾರು ಆನ್ ಪ್ಯಾಸಿವ್ಗೆ ಶತ್ರುಗಳಾಗಿದ್ರು ಅವರು ಕೂಡ ಇಲ್ಲೂ ಶತ್ರುಗಳಾಗಿರ್ಬಹುದು, ಅಂತವರಿಂದ ಇಂತಹ ಮೇಲ್ ಬಂದ್ರೆ ನೀವು ಅದನ್ನು ಒತ್ತಿದ್ರೆ ನಿಮ್ಮ ಸಂಪೂರ್ಣ ಮೊಬೈಲ್ ಹ್ಯಾಕ್ ಆಗ್ಬಿಟ್ಟು 15,000 - 20,000 ಕಡಿಮೆ ದುಡ್ಡಲ್ಲ ಸ್ನೇಹಿತರೆ. ಒಂದು ಸರಿಯಾದ ಮೊಬೈಲ್ ತಗೋಬೇಕಾದ್ರೆ 20,000ಗಿಂತ ಕಮ್ಮಿ ನಿಮ್ಗೆ ಅಷ್ಟು ಚೆನ್ನಾಗಿರೋ ಮೊಬೈಲ್ ಸಿಗಲ್ಲ. ಸೊ ಅದನ್ನು ನಾವು ಸುಮ್ಮನೆ ಹಾಳು ಮಾಡ್ಕೊಳ್ಳದೆ ದಯವಿಟ್ಟು ಆ ಲಿಂಕ್ ಅನ್ನ ಯಾವುದೇ ಕಾರಣಕ್ಕೆ ಒತ್ತಬೇಡಿ. ನಮ್ಗೆ ಮೊದಲ ಮಾಹಿತಿ ಬರ್ತಾ ಇರೋದು ನಮ್ಮ OS ನಲ್ಲಿ, ನೆನ್ಪಿಟ್ಕೊಳ್ಳಿ. ಓಕೆ, ಎರಡನೇದಾಗಿ OS ನಲ್ಲಿ ಅವ್ರು ಹೇಳ್ತಾರಂತ, ಇಂಥ ಒಂದು ಮೇಲ್ ನಿಂದ ನಾವು ನಿಮ್ಗೆ ಲಿಂಕ್ ಕಳಿಸ್ತಾ ಇದ್ದೀವಿ ನಿಮ್ಮ ಜಿಮೇಲ್ಗೆ. ಅಪ್ಲಿಕೇಶನ್ ಭರ್ತಿ ಮಾಡೋ ಸಮಯದಲ್ಲಿ ಯಾವ ಜಿಮೇಲ್ ಐಡಿ ನಿಮಗೆ ಕಾಣಿಸ್ತಾ ಇತ್ತೋ ಆ ಜಿಮೇಲ್ ಐಡಿಗೆ ಆಶ್ ಸರ್ ಲಿಂಕ್ ಕಳಿಸ್ಲಿಕ್ಕಿದ್ದಾರೆ.
ಒಂದು ವಿಶೇಷವಾದ ಲಿಂಕ್, ನಿಮ್ಗೆ ಯುನೀಕ್ ಆದ ಲಿಂಕ್ ಅಂತ ನಿಮ್ಗೆ ಬರ್ಲಿಕ್ಕಿದೆ. ಅದರಲ್ಲಿ ಆ ಲಿಂಕ್ ನಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ಫಾರ್ಮ್ ನಾವು ಸಣ್ಣ ಒಂದು ಚಿಕ್ಕ ರಿಜಿಸ್ಟ್ರೇಷನ್ ಫಾರ್ಮ್, ಆ ರಿಜಿಸ್ಟ್ರೇಷನ್ ಫಾರ್ಮ್ ನ ಫಿಲ್ ಮಾಡಿ ಕಳಿಸಿದಾಗ ನಮಗೆ ವಿಕ್ಟರಿ ವಿತ್ ಆಶ್ ವೇದಿಕೆಗೆ ಏನು ಪ್ರವೇಶ ದೊರೆಯುತ್ತದೆ ಸ್ನೇಹಿತರೆ. ಉಚಿತವಾಗಿ, ಯಾವುದೇ ದುಡ್ಡು ಕೊಡ್ಬೇಕಾಗಿಲ್ಲ. ಇದನ್ನು ಆನ್ಲೈನ್ ನಲ್ಲಿ ಸ್ವಲ್ಪ ಜಾಗೃತ ಆಗಿರಿ, ಯಾಕಂದ್ರೆ ಇದೊಂದು ದೊಡ್ಡ ವೇದಿಕೆ. ಇದರಿಂದ ನಮಗೆ ತುಂಬಾ ಲಾಭ ಇದೆ ಹಾಗೂ ಜೀವನ ಬದಲಾವಣೆ ಆಗುತ್ತೆ ಅಂತ ತುಂಬಾ ಜನ ಎಣಿಸ್ಕೊಂಡು ನಮ್ಮನ್ನ ತಪ್ಪು ದಾರಿಗೆ ಎಳಿಲಿಕ್ಕೆ ಕಾಣ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಜಾಗ್ರತೆ ಆಗಿರಿ. ಈ ಸ್ಪ್ಯಾಮು ಅಥವಾ ಅಪಾಯಕಾರಿ ಮೇಲ್ಗಳು ಬಂದಾಗ ಅದನ್ನು ಓಪನ್ ಮಾಡ್ದೇನೆ ಸರಿಯಾದ ಸಮಯಕ್ಕೋಸ್ಕರ OS ಅನ್ನ ಚೆಕ್ ಮಾಡ್ತಾ ಇರಿ. OS ನಲ್ಲಿ ಬಂದ ಮಾಹಿತಿ ಮಾತ್ರ ನಿಜವಾದ ಮಾಹಿತಿ. ಹಾಗೆಯೇ ನಿಮ್ಮ ಜಿಮೇಲ್ಗೆ ನಾವು ಇಂತಹ ಇಮೇಲ್ ನಿಂದ ಮೇಲ್ ಕಳಿಸ್ತಾ ಇದ್ದೀವಿ, ಅದನ್ನು ಮಾತ್ರ ನೀವು ಓಪನ್ ಮಾಡಬೇಕು ಅಂತ ಸ್ಫುಟವಾಗಿ, ಸ್ಪಷ್ಟವಾಗಿ, ನಿಖರವಾಗಿ ನಮ್ಗೆ ಹೇಳ್ತಾರೆ. ಆವಾಗ ಮಾತ್ರ ನಾವು ಆ ಲಿಂಕ್ ಅನ್ನು ಓಪನ್ ಮಾಡಿಬಿಟ್ಟು ಮುಂದಿನ ಪ್ರವೇಶಕ್ಕೆ ಹಾಜರಾಗೋಣ. ಅಲ್ಲಿವರೆಗೆ ಜಾಗ್ರತೆ ಆಗಿರಿ ಸ್ನೇಹಿತರೆ. ಇದನ್ನು ಹೇಳ್ತಾ ಇದ್ರು. ಇದು ಪಾಯಿಂಟ್ ನಂಬರ್ 3 ಆಕ್ಚುಲಿ. ಏನಂದ್ರೆ, ಒಂದನೇ ಪಾಯಿಂಟ್, ಎಲ್ಲ ಅಪ್ಲಿಕೇಶನ್, ಎಷ್ಟು ಅಪ್ಲಿಕೇಶನ್ ಬಂದಿವೆ ಅದನ್ನೆಲ್ಲ ಈಗ ಪರಿಶೀಲಿಸಿ ವಿಂಗಡಿಸ್ತಾ ಇದ್ದಾರೆ. ಎರಡನೇದಾಗಿ, ಯಾರೆಲ್ಲ ಇದಕ್ಕೆ ಅರ್ಹತೆ ಪಡೆದಿದ್ದಾರೆ, ಯಾರನ್ನ ಆದ್ಯತೆ ಮೇರೆಗೆ ವಿಕ್ಟರಿ ವಿತ್ ಆಶ್ಗೆ ವೇದಿಕೆಗೆ ಕರ್ಕೋಬೇಕು, ಆ ಮಾಹಿತಿ ಮೊದಲು ನಮಗೆ ಅಪ್ಡೇಟ್ ರೂಪದಲ್ಲಿ OS ನಲ್ಲಿ ಬರ್ತದೆ. ಹಾಗೆಯೇ ಒಂದು ಸ್ವೀಕಾರ ಪತ್ರ ಅಂತ ಇರ್ತದೆ, ಅಕ್ನಾಲಜ್ಮೆಂಟ್ ಅಂತ. ಆ ಸ್ವೀಕಾರ ಪತ್ರದ ಮಾಹಿತಿ ಕೂಡ ನಮ್ಗೆ ಇನ್ನೊಂದು ವಾರದಲ್ಲಿ ಬರ್ಲಿಕ್ಕೆ ಶುರು ಆಗ್ತದೆ. ಎರಡು ವಿಷಯ ನಾವು ಚೆಕ್ ಮಾಡ್ತಾ ಇರಬೇಕು. ಒಂದು, ನಮ್ಮ OS ನಲ್ಲಿ ಹೇಳ್ತಾರೆ ಯಾವ ಮೇಲ್ ನಿಂದ ನಾವು ಈ ಮಾಹಿತಿಯನ್ನು ನಿಮ್ಗೆ ತಲುಪಿಸ್ತಾ ಇದ್ದೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿವರೆಗೆ ಆ ಮೇಲಿಗೋಸ್ಕರ ಕಾಯ್ತಾ ಇರಬೇಕು. ಹಾಗೆಯೇ ನಮ್ಮ ಜಿಮೇಲ್ ಚೆಕ್ ಮಾಡ್ತಾ ಇರಬೇಕು ಆಶ್ ಸರ್ ನ ಈ ಮೇಲ್ ಬಂದ ಮೇಲೆ. ಓಕೆ, ಇವಾಗ ಏನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗ ನೋಡಿ, ಅದುವರೆಗೆ ಈ ಮಾಹಿತಿ ಆಶ್ ಸರ್ ಇಂದ ಬರುವವರೆಗೆ ಬೇರೆ ಯಾವ ಮೇಲ್ ನಲ್ಲಿ ಯಾವ ರೀತಿಯ ಮಾಹಿತಿ ಬಂದ್ರೋ ಅದನ್ನು ಓಪನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಡಿಲೀಟ್ ಮಾಡಿ ಬಿಸಾಕಿ. ಆಟೋಮೆಟಿಕ್ ಆಗಿ ನಾವು ರಕ್ಷಿಸಲ್ಪಟ್ಟಿರ್ತಿರುವಿ. ಹಾಗೆಯೇ ಮುಂದಿನ ಒಂದು ಲಿಂಕ್ ಬಂದಾಗ ಅದನ್ನು ಒತ್ತು ಬಿಟ್ಟು ನಾವು ಮುಂದಿನ ವೇದಿಕೆಗೆ ಆರಾಮ್ಸೆ ಹೋಗ್ಬೋದು ಸ್ನೇಹಿತರೆ. ಓಕೆ, ರೈಟ್. ಸೊ ಇದರಲ್ಲಿ ಕ್ರಿಸ್ ಹೇಳ್ತಾ ಇದ್ರು ನೋಡಿ, ಇಷ್ಟೊಂದು ಕ್ಲಿಯರ್ ಆಗಿದೆ. ಮತ್ತೆ ಇದ್ರ ಮೇಲ್ಗಡೆ ಸ್ಪಷ್ಟತೆ ಮತ್ತೊಂದು ಪ್ರಶ್ನೆಗಳನ್ನು ಕೇಳಬೇಡಿ, ನಂಗೆ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಹೇಳಿ ಸಾಕಾಯ್ತು ಅಂತ ಕ್ರಿಸ್ ಹೇಳ್ತಾ ಇದ್ರು. ಇದನ್ನು ಏನು ರೆಡ್ ಹೇಳ್ತಾ ಇದ್ದಾರೆ ಅದನ್ನು ಕ್ರಿಸ್ ಕೂಡ ಅದೇ ತರ ಮಾತಾಡಿದ್ದಾರೆ. ಸೊ ಹಾಗಾಗಿ ರೆಡ್ ಹೇಳೋದು, ಕ್ರಿಸ್ ಹೇಳೋದು ಎರಡನ್ನು ಮಿಕ್ಸ್ ಮಾಡಿ ನಾವು ಹೇಳ್ತಾ ಇದ್ದೀವಿ. ಒಂದೇ ಉತ್ತರ, ಒಂದೇ ಪ್ರಶ್ನೆಗಳು. ಏನ್ ಆನ್ಸರ್ ಹೇಳಿದ್ದಾರೆ, ರೆಡ್ ಕೂಡ ಅದನ್ನ ಹೇಳಿದ್ದಾರೆ, ಕ್ರಿಸ್ ಕೂಡ ಅದನ್ನೇ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಹಾಗೆ ನೋಡಿ, ಯಾಕೆ ಈ ಅಪ್ಲಿಕೇಶನ್ ಆನ್ಸರ್ ಮಾಡಿದ್ದು, ರೆಡ್ ಇದನ್ನು ಕೂಡ ಮಾತಾಡಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಆನ್ ಪ್ಯಾಸಿವ್ ಅಲ್ಲಿ ಲಕ್ಷಾಂತರ ಫ್ರಾಡ್ ಐಡಿಗಳು ಯಾರ್ಯಾರೋ ಏನೋ ಬರ್ಬೇಕು ಹೋಗ್ಬೇಕು. ನಮ್ಮ ಗ್ರೂಪ್ ನಲ್ಲೇ ತುಂಬಾ ಜನ ಫ್ರಾಡ್ಗಳು ಸೇರ್ಕೊಂಡಿದ್ದಾರೆ ಇಲ್ಲಿ. ಯಾಕಂದ್ರೆ ಯಾವ ತರ ಫ್ರಾಡ್ ಅಂದ್ರೆ, ನಿಮ್ಗೊಂದು ಲಿಂಕ್ ಬರುತ್ತೆ, ಅದನ್ನು ಒತ್ತಿ ನಿಮ್ಗೆ ವಿಡಿಯೋ ತೋರಿಸ್ತೀವಿ, ಅದು ತೋರಿಸ್ತೀವಿ, ಇದು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಲೇಡೀಸ್ ಹೆಸರಲ್ಲಿ ಎಷ್ಟೋ ಒಂದು ಲಿಂಕ್ಗಳು ನಮ್ಮ ಈ ಒಂದು ಟೆಲಿಗ್ರಾಮ್ ಲಿಂಕ್ಗಳಲ್ಲೂ ಬರ್ತಾ ಇದ್ದಾವೆ. ಸೊ ಅದೇ ತರ ಇಲ್ಲೂ ಕೂಡ ಅಷ್ಟೇನೆ, ಹಲವಾರು ಐಡಿಗಳು ಅಥವಾ ಸಾವಿರಾರು ಲಕ್ಷಾಂತರ ಐಡಿಗಳು ತುಂಬಾ ಫ್ರಾಡ್, ತುಂಬಾ ರೀತಿ ಅಕ್ರಮ ಮಾಡುವಂತ ಐಡಿಗಳಿದ್ದಾವೆ. ಅವನ್ನೆಲ್ಲ ದೂರ ಸರಿಸಿ ಒಳ್ಳೆಯವರನ್ನು ಮಾತ್ರ ಸಿಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಮಾತ್ರ ಮುಂದಿನ ಒಂದು ವ್ಯವಸ್ಥೆಯಲ್ಲಿ ಒಂದು ಜೀವನಕ್ಕೆ ಬದಲಾವಣೆಗೋಸ್ಕರ ಒಂದು ವ್ಯವಸ್ಥೆ ಮಾಡಿಕೊಡೋಣ. ಈ ನೆಗೆಟಿವ್ ಆಗಿರೋರು, ಈ ಶತ್ರುಗಳು, ಹಿತಶತ್ರುಗಳು, ಈ ದುಷ್ಟಶಕ್ತಿಗಳಂತ ಏನ್ ಕರಿತೀವಿ ಅವರು, ಹಾಗೂ ನಮ್ಮ ಬಗ್ಗೆ ಯಾವತ್ತೂ ಋಣಾತ್ಮಕವಾಗಿ ಮಾತಾಡಿ ನಮ್ಮನ್ನು ಹೀಯಾಳಿಸುವವರು, ಇವಂತವ್ರಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ಉದ್ದೇಶದಿಂದ ಈ ಅಪ್ಲಿಕೇಶನ್ ಅಂತ ಒಂದು ವೇದಿಕೆ ಮಾಡಿಬಿಟ್ಟು ಆಶ್ ಸರ್ ಬೇಕಾದವರನ್ನ, ಯೋಗ್ಯರನ್ನು ಮಾತ್ರ ಸಿಲೆಕ್ಟ್ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬಹಳ ಸೂಕ್ಷ್ಮತೆಯಿಂದ, ನಯ ನಾಜೂಕಿನಿಂದ ಈ ಒಂದು ಏನು ಪ್ರೋಸೆಸ್ ನಡೀತಾ ಇದೆ. ಸೊ ಹಾಗಾಗಿ ಯಾರು ಗಾಬರಿ ಆಗ್ಬೇಡಿ, ನಮ್ಗೆ ಇನ್ವಿಟೇಷನ್ ಸಿಕ್ಕಿಲ್ಲ. ಏನಾಗುತ್ತೆ ಸ್ನೇಹಿತರೆ, ಈ ಒಳ್ಳೆಯವ್ರನ್ನ ಕರ್ಕೊಳ್ಳೋ ಸಮಯದಲ್ಲಿ ಕೆಲವರು ಒಳ್ಳೆಯವರು ಬಿಟ್ಟೋಗ್ಬಿಡ್ತಾರೆ. ಅವ್ರನ್ನ ಏನ್ ಮಾಡಕ್ಕಿಲ್ಲ, ವ್ಯವಸ್ಥೆ ಆತರ ಇರುತ್ತೆ. 10 ಲಕ್ಷ ಜನರಲ್ಲಿ 10 ಲಕ್ಷ ಜನ ಒಳಗಡೆ ಬರೋಕ್ಕಾಗಲ್ಲ. ಅದರಲ್ಲಿ ಒಂದು 8 ಲಕ್ಷ ಜನ ಯೋಗ್ಯರಿದ್ರೆ ಆ 8 ಲಕ್ಷ ಜನರಲ್ಲಿ ಕೆಲವು 1000 ಜನ ಬಿಟ್ಟೋಗ್ಬಿಡ್ತಾರೆ. ಅದು ಸಿಸ್ಟಮ್ ನ ಪ್ರಾಬ್ಲಮ್ ಅದು. ಸೊ ಅಂತವ್ರಿಗೋಸ್ಕರ ಆಶ್ಚರ್ಯ ಹೇಳ್ತಿದ್ದಾರೆ, ಯಾರನ್ನೂ ಕೈ ಬಿಡಲ್ಲ. ಅವರನ್ನು ಕೂಡ ಒಂದು ಯೋಗ್ಯ ಲೀಡರ್ ಮೂಲಕ ನಾವು ಒಳಗಡೆ ಕರ್ಕೋತೀವಿ. ಅವರು ಕೂಡ ಬರ್ಲಿ, ನಮ್ ಜೊತೆ ಇರ್ಲಿ, ಕೆಲಸ ಮಾಡ್ಲಿ, ದುಡ್ಡು ದುಡಿಲಿ, ಸಂಪಾದನೆ ಮಾಡ್ಲಿ, ಅವರ ಜೀವನ ಚೆನ್ನಾಗಿರುತ್ತೆ, ಅವರು ಒಳ್ಳೇದಾಗ್ಬೋದು, 4 ಜನರನ್ನು ಒಳ್ಳೇದ್ ಮಾಡ್ಬೋದು, ಇದೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾನೆ ಈ ಅಪ್ಲಿಕೇಶನ್ ಯಾರಿಗೆ ಸ್ವೀಕಾರ ಆಗಿಲ್ಲ ಇವಾಗ ಅವ್ರಿಗೆ ಒಂದು ಬೇರೆ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಮುಂದೆ ಮಾತಾಡುವ. ರೈಟ್. ಸೊ ಯಾರಿಗೆಲ್ಲ ಇಮೇಲ್ ಬರುತ್ತೆ ನೆನ್ಪಿಟ್ಕೊಳ್ಳಿ, ಯಾವ್ದೋ ಒಂದು ಇಮೇಲ್ ಹೇಳ್ತಾರೆ ಆಶ್ ಸರ್, ಆ ಇಮೇಲ್ ನಿಂದ ನಿಮ್ಮ ಇಮೇಲ್ಗೆ, ಜಿಮೇಲ್ಗೆ ಒಂದು ಮೇಲ್ ಬಂದಿರುತ್ತೆ. ಆ ಮೇಲ್ ಅಲ್ಲಿ ಒಂದು ವಿಶೇಷವಾದ ಲಿಂಕ್, ಒಂದು ಯುನೀಕ್ ಒಂದು ಲಿಂಕ್ ನಮ್ಗೋಸ್ಕರ ಇರುತ್ತೆ. ನಾವು ಆ ಲಿಂಕ್ ಅನ್ನ ಒತ್ತಿದ ಕೂಡಲೇ ಒಂದು ಚಿಕ್ಕ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ದೊಡ್ಡ ಅಪ್ಲಿಕೇಶನ್ ತರ ದೊಡ್ಡ ಫಾರ್ಮ್ ಅಲ್ಲ ಅದು, ಒಂದು ಸಣ್ಣ ರಿಜಿಸ್ಟ್ರೇಷನ್ ಫಾರ್ಮ್ ಇರುತ್ತೆ. ಆ ಫಾರ್ಮ್ ಅನ್ನು ನಾವು ಭರ್ತಿ ಮಾಡಿ ಕಳಿಸ್ಬೇಕು.
ಅದಕ್ಕೂ ಕೂಡ ಸಮಯ ನಿಗದಿ ಮಾಡಿರ್ತಾರೆ ಸ್ನೇಹಿತರೆ. 2 ದಿವಸ, 3 ದಿವಸ, 1 ವಾರ ಅಂತ. ಆ ಸಮಯದ ಒಳಗಡೆ ಮಾಡ್ಬೇಕು, ನಿಗದಿತ ಸಮಯದ ಒಳಗಡೆನೆ ಮಾಡ್ಬೇಕು. ಒಳಗಡೆ ಮಾಡಿದ ಕೂಡಲೇ ಏನಾಗುತ್ತೆ, ಸೊ ಆ ನಿಗದಿತ ಸಮಯದೊಳಗೆ ಮಾಡಿದ ಮೇಲೆ ನಮ್ಗೆ ಒಂದು ಅಪ್ರೂವಲ್ ಬರುತ್ತೆ, ನಮ್ಮನ್ನ ಅವರು ಹೊಸ ವೇದಿಕೆಗೆ ಸೇರ್ಸ್ಕೊತಾರೆ. ಅಷ್ಟೇ ಎಲ್ಲ ಟಾಪ್ ಪೊಸಿಷನ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಈ ವಿಕ್ಟರಿ ವಿತ್ ಆಶ್ ನಲ್ಲಿ ಮೊದಲು ಯಾರು ಬರ್ತಾರೆ ಅವರೆಲ್ಲ ಟಾಪ್ ಪೊಸಿಷನ್ ಇರ್ತಾರೆ. ಅಂದ್ರೆ ಮೊದಲು ಬಂದವರಿಗೆ ಆದ್ಯತೆ ತರ ಅಷ್ಟೇ. ಟಾಪ್ ಪೊಸಿಷನ್ ಏನಿಲ್ಲ, ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರೂ ಒಂದೇ ಪೊಸಿಷನ್ ಇರ್ತಾರೆ. ಇಲ್ಲಿ ಲೀಡರು ಅವರು ನಮ್ಮ ಅಪ್ ಲೈನ್ ಡೌನ್ ಲೈನ್ ಅದೆಲ್ಲ ಯಾವ್ದು ಬರಲ್ಲ ಸ್ನೇಹಿತರೆ. ನಾವೇನು ಹೇಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ತೀವಿ, ನಾವು ಹೇಗೆ ಆಶ್ ಸರ್ ಏನ್ ಹೇಳ್ತಾರೆ ಅದನ್ನ ಹೇಗೆ ಕಲಿತೀವಿ, ಅದರ ಸಮಯ ಪ್ರಕಾರನೇ ಹೇಗೆ ಮುಂದೆ ಹೋಗ್ತೀವಿ, ಅದರ ಮೇಲೆ ನಮ್ಮ ಯಶಸ್ಸು ಅಡಕವಾಗಿದೆ ಇಲ್ಲಿ. ಸೊ ಹಾಗಾಗಿ ಈಗ ಕ್ರಿಸ್ ಜಾನ್ಸನ್ ಇದ್ದಾರೆ, ಅಥವಾ ರೆಡ್ ಫೋನ್ ಇದ್ದಾರೆ, ಅಥವಾ ಮಂಜುನಾಥ್ KM ಸರ್ ಇದ್ದಾರೆ, ನೋ, ಯಾರು ಇಲ್ಲ, ಎಲ್ರು ಒಂದೇ ತರ, ಎಲ್ರೂ ಸರಿಸಮಾನರಾಗಿ ದುಡಿಬೇಕು. ಹಾಗಾಗಿ ನಾವು ಅಪ್ಲಿಕೇಶನ್ ಮೂಲಕ ವಿಕ್ಟರಿ ವಿತ್ ಆಶ್ ವೇದಿಕೆಗೆ ಹೋದ್ರು ಒಂದೇ, ಅಥವಾ ನಿಮ್ಗೆ ಒಂದು ಇನ್ವಿಟೇಷನ್ ಆಹ್ವಾನದ ಮೂಲಕ ನಿಮ್ಗೆ ಅಪ್ಲಿಕೇಶನ್ ನಿಮ್ದು ರಿಜೆಕ್ಟ್ ಆಯ್ತು, ಬಟ್ ಆಹ್ವಾನದ ಮೂಲಕ ನೀವು ಒಳಗಡೆ ಬಂದ್ರೆ, ಸೊ ಎಲ್ರು ಸರಿಸಮಾನರು ಇಲ್ಲಿ. ಹಾಗಾಗಿ ಯಾರು ಅಪ್ಲಿಕೇಶನ್ ಹೆಬ್ಬಾಗಿಲಿನ ಮೂಲಕ ಒಳಗಡೆ ಬರ್ತಾರೆ ಅಥವಾ ಯಾರು ಇನ್ನೊಂದು ರೀತಿಯಲ್ಲಿ ಒಳಗಡೆ ಬರ್ತಾರೆ, ಯಾವುದೇ ಭೇದ ಭಾವನೆ ಇಲ್ಲ. ಸೊ ಹಾಗಾಗಿ ಆವಾಗಿನ ನಾನು ಬಹಳ ಕೂಲ್ ಆಗಿ ಹೇಳ್ತಾ ಇದ್ದೀನಿ, ಆರಾಮಾಗಿರಿ, ಏನು ತಲೆಬಿಸಿ ಇಲ್ಲ ಅಂತ ಕ್ರಿಸ್ ಕೂಡ ಹೇಳ್ತಾ ಇದ್ರು ಸ್ನೇಹಿತರೆ. ಓಕೆ, ಸೊ ರಿಜಿಸ್ಟ್ರೇಷನ್ ಆದ ಕೂಡಲೇ ನಿಮ್ದು ಒಂದು ಸಮಯ ಇರುತ್ತೆ, 1 ವಾರನೋ 2 ದಿವಸ 3 ದಿವಸ ಸಮಯ ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ಯಾರ್ಯಾರಿಗೆಲ್ಲ ಲಿಂಕ್ ಬಂದಿರುತ್ತೆ ಅವರೆಲ್ಲರೂ ಆ ಲಿಂಕ್ ಮೂಲಕ ಒಳ ಪ್ರವೇಶ ಮಾಡಬಹುದು. ಅವರಿಗೆ ವಿಕ್ಟರಿ ವಿತ್ ಆಶ್ ವೇದಿಕೆಯಲ್ಲಿ ಒಂದು ಸ್ಥಾನಮಾನ ಸಿಗುತ್ತೆ, ಒಂದು ಆದ್ಯತೆ ಮೇರೆಗೆ ಒಂದು ಸ್ಥಾನಮಾನ ಆಶ್ ಸರ್ ಒದಗಿಸಿ ಕೊಡ್ಲಿಕ್ಕೆ ಇರ್ತಾರೆ. ಓಕೆ, ಸೊ ಎಲ್ರು ದಯವಿಟ್ಟು ಈ ವಿಷಯವನ್ನು ಹೇಳಿ, ಬೇರೆಯವರ ಇಮೇಲ್ ಯಾವ್ದಾದ್ರು ಈ ಸ್ಪ್ಯಾಮ್ ಅಂತ ಹೇಳ್ತೀವಲ್ಲ, ಕಚಡ ಇಮೇಲ್ಗಳು ಬಂದಾಗೆಲ್ಲ ಓಪನ್ ಮಾಡಬೇಡಿ. ದಯವಿಟ್ಟು OS ನಲ್ಲೇ ನೋಡಿ, ಎಲ್ಲ ವಿಷಯಗಳು OS ನಲ್ಲಿ ಬರ್ತವೆ, ಹಾಗೂ ನಮ್ಮ ಇಮೇಲ್ ನಲ್ಲೇ ಬರ್ತದೆ, ಬೇರೆ ಇಮೇಲ್ ನಲ್ಲಿ ಬರುವುದಿಲ್ಲ. ನಮ್ಮ ಇಮೇಲ್ ನಲ್ಲಿ ಬರೋ ವಿಷಯ ಯಾವ ಇಮೇಲ್ ನಿಂದ ಆಶ್ ಸರ್ ಕಳಿಸ್ತಾ ಇದ್ದಾರೆ ಅದನ್ನು ಕೂಡ ಅವರೇ ಹೇಳ್ತಾರೆ. ಸೊ ಇದನ್ನು 4ನೇ 5ನೇ ಸಾರಿ ನಾನು ಹೇಳ್ತಾ ಇರೋದು, ಯಾಕಂದ್ರೆ ತುಂಬಾ ಜನ ತುಂಬಾ ಸರಿ ಮೋಸ ಹೋಗಿದ್ದಾರೆ. ದಯವಿಟ್ಟು ಮೋಸ ಹೋಗ್ಬೇಡಿ, ಯಾವುದೇ ರೀತಿಯಲ್ಲಿ ಅಪಾಯಾತ್ಮಕವಾದ ಮೇಲ್ಗಳನ್ನ ಓಪನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇರೋದು ಸ್ನೇಹಿತರೆ. ಓಕೆ, ರೈಟ್. ನೆಕ್ಸ್ಟ್, ಸೊ ಸ್ನೇಹಿತರೆ, ಅದಾದ ನಂತರ ಸೊ ಎಲ್ರಿಗೂ ನೋಡಿ ಏನಾಗುತ್ತೆ, ಒಮ್ಮೆ ವಿಕ್ಟರಿ ವಿತ್ ಆಶ್ ವೇದಿಕೆಗೆ ಹೋದ ಮೇಲೆ ಎಲ್ರಿಗೂ ಈ ರೆಫರಲ್ ಲಿಂಕ್ ಬರುತ್ತೆ. ಈ ರೆಫರಲ್ ಲಿಂಕ್ ಅಂದ್ರೆ ನಮ್ಗೆ ಆನ್ ಪ್ಯಾಸಿವ್ ಇತ್ತಲ್ಲ, ಅದೇ ತರ ಆ ಲಿಂಕ್ ಅನ್ನು ನಾವು ಬೇರೆಯವ್ರಿಗೆ ಕಳಿಸ್ಬಿಟ್ಟು ಆಹ್ವಾನಿಸಬಹುದು. ಬನ್ನಿ ಒಳಗಡೆ, ಇದು ನೋಡಿ ನಮ್ಮ ಹೊಸ ಕಂಪನಿ, ಈಗ ನಿಮ್ಗೆ ಆಹ್ವಾನಿಸ್ತಾ ಇದ್ದೀವಿ, ಬನ್ನಿ ಒಳಗಡೆ, ನಿಮ್ದೇ ಆದ ಒಂದು ಸ್ಥಾನಮಾನ ನಿಮ್ಗೂ ಕೂಡ ಇದೆ, ನೋಡಿ ಈ ತರ ನಮ್ಮ ಕಂಪನಿ ಇದೆ, ಯಾವ ತರ ಇದೆ ಅದನ್ನೆಲ್ಲ ಹೇಳ್ತಾರೆ ಸ್ನೇಹಿತರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಹೇಳ್ತಾ ಇರೋದು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಈ ತರ ನಮ್ಮ ಕಂಪನಿ ಇದೆ, ಈ ತರ ಒಂದು ವ್ಯವಸ್ಥೆ ಇದೆ ಒಳಗಡೆ, ನೀವು ಕೂಡ ಒಳ್ಳೇದಾಗ್ಬೋದು, ನಿಮ್ಗೆ 3ನೇವರಿಗೆ ನಿಮ್ಮ ಮನೆಯವರಿಗೆ ಎಲ್ರಿಗೂ ಒಳ್ಳೇದ್ ಮಾಡ್ಬೋದು ಅಂತ ನಾವು ಅವ್ರನ್ನ ಒಳಗಡೆ ಕರ್ಕೋತೀವಿ. ಅವ್ರು ನಮ್ ಜೊತೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ಹೇಗೆ ನಾವು ವ್ಯವಹಾರ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ, ಹೇಗೆ ನಮ್ಗೆ ತರಬೇತಿ ಇದೆ, ಯಾವ ತರ ಲಿಂಕ್ಸ್ ಗಳು ಬರ್ತವೆ, ಅವನು ಹೇಗೆ ಉಪಯೋಗಿಸೋದು, ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಸಮರ್ಪಕವಾದ ಮಾಹಿತಿ ನಮಗೆ ದೊರಲಿಕ್ಕಿದೆ. ಸೊ ಹಾಗಾಗಿ ಏನಾಗುತ್ತೆ, ಒಮ್ಮೆ ನಾವು ವಿಕ್ಟರಿ ವಿತ್ ಆಶ್ ಈ ವೇದಿಕೆಗೆ ನಮ್ಮ ಪ್ರವೇಶ ಆದ ನಂತರ ನಮಗೆ ರೆಫರಲ್ ಲಿಂಕ್ ಬರುತ್ತೆ. ಆ ರೆಫರಲ್ ಲಿಂಕ್ ಯಾರಿಗೂ ಆಕ್ಟಿವೇಟ್ ಆಗಿರೋದಿಲ್ಲ. ನಿಮಗೆ ಇವತ್ತು ನಿಮ್ಗೆ ವಿಕ್ಟರಿ ವಿತ್ ಆಶ್ ವೇದಿಕೆಗೆ ನಿಮ್ಗೆ ಒಂದು ಪ್ರವೇಶ ಸಿಕ್ತು ಅಂತ ಇಟ್ಕೊಳ್ಳಿ, ಲಿಂಕ್ ಇರುತ್ತೆ. ಆ ಲಿಂಕ್ ಅನ್ನು ನಿಮ್ಗೆ ಕಳ್ಸೋಕ್ಕಾಗಲ್ಲ, ಯಾಕಂದ್ರೆ ಆಶ್ ಏನ್ ಮಾಡ್ತಾ ಇದ್ದಾರೆ, ಇಷ್ಟು ಸಮಯ ಒಂದು 10 ಲಕ್ಷ ಜನರಿಗೆ ಸೆಲೆಕ್ಟ್ ಆದ್ರ 10 ಲಕ್ಷ ಜನರಿಗೆ ಇಮೇಲ್ ಕಳಿಸ್ತಾರೆ. ಸೊ 4 ದಿವಸದಲ್ಲಿ ನೀವೆಲ್ಲರೂ ಒಳಗಡೆ ಬರಬೇಕು ಅಂತ ಒಂದು ಟೈಮ್ ಫ್ರೇಮ್ ಆಯ್ತಾ. 4 ದಿವಸ ಒಳಗಡೆ 10 ಲಕ್ಷ ಜನ ಲಿಂಕ್ ಅನ್ನು ಒತ್ತಿಬಿಟ್ಟು ರಿಜಿಸ್ಟ್ರೇಷನ್ ಫಾರ್ಮ್ ತುಂಬಿ ಒಳಗಡೆ ಬರ್ತಾರಾ, 10 ಲಕ್ಷ ಜನರಿಗೆ ಒಟ್ಟಿಗೆ ಆ ಲಿಂಕ್ ಎನೇಬಲ್ ಆಗುತ್ತೆ. ಆ ಲಿಂಕ್ ಅನ್ನ ಕಳಿಸುವಂತ ವ್ಯವಸ್ಥೆ ಆಶ್ ಸರ್ ಮಾಡ್ತಾರೆ. ಅಲ್ಲಿವರೆಗೆ ಲಿಂಕ್ ನಿಮ್ಗೆ ಕಳಿಸೋಕೆ ಆಗಲ್ಲ, ಲಿಂಕ್ ಹಾಗೆ ಇರುತ್ತೆ. ಬಟ್ ಎಲ್ರು ಬಂದ ಮೇಲೆ ಒಟ್ಟಿಗೆ ಯಾರಿಗೂ ಅನ್ಯಾಯ ಆಗದಿದ್ದಾಗ ಆಶ್ ಸರ್ ಮಾಡಿದಂತೆ ಇದು, ಯಾರಿಗೂ ಅನ್ಯಾಯ ಆಗ್ಬಾರ್ದು. ನಾನು ಇವತ್ತೊಂದು 50 ಲಿಂಕ್ ನನ್ಗೆ ಇವತ್ತೇ ಬಂತು, ನಾನು ಇವತ್ತು 50 ಲಿಂಕ್ ಕಳಿಸ್ದೆ, ಅದ್ರಲ್ಲಿ 20 ಲಿಂಕ್ ಬಂದ್ರು, ಕಸ್ಟಮರ್ ಆದ್ರು, ನನ್ಗೆ ದುಡ್ಡು ಬಂತು, ಅವರಿಗೆ ಬಂದಿಲ್ಲ, ಯಾಕಂದ್ರೆ ಅವರಿಗೆ ಲಿಂಕ್ ಕಳ್ಸಕ್ ಆಗ್ತಿಲ್ಲ. ಈ ತರ ಸಮಸ್ಯೆ ಯಾರಿಗೂ ಬರಬಾರ್ದು. ಹಾಗಾಗಿ ಎಲ್ರಿಗೂ ಒಟ್ಟಿಗೆ ಈ ರೆಫರಲ್ ಲಿಂಕ್ ಅಂತ ಏನ್ ಬರುತ್ತೆ, ಇನ್ನೊಬ್ಬರಿಗೆ ಕಳಿಸುವಂತ ಆಹ್ವಾನ ಕಳಿಸುವಂತ ಲಿಂಕ್ ಏನ್ ಬರುತ್ತೆ, ಆ ಲಿಂಕ್ ಎಲ್ರಿಗೂ ಒಟ್ಟಿಗೆ ಆಕ್ಟಿವೇಟ್ ಆಗುತ್ತೆ. ಎಲ್ರು ಒಟ್ಟಿಗೆ ಕಳಿಸಬಹುದು, ಒಬ್ಬರೊಬ್ಬರಿಗೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಮಯ ನಿಗದಿ ಮಾಡಿದ್ದಾರೆ, ಪೂರ್ವ ಸಮಯ ನಿಗದಿ ಮಾಡಿದ್ದಾರೆ. ಆ ಸಮಯದ ಒಳಗೆ ನಾವು ನಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಿಬಿಟ್ಟು ವಿಕ್ಟರಿ ವಿತ್ ಆಶ್ ವೇದಿಕೆಗೆ ನಾವು ಪ್ರವೇಶ ಪಡಿಬಹುದು. ಹಾಗೆಯೇ ನಮಗೆ ಬಂದ ರೆಫರಲ್ ಲಿಂಕ್ ಅನ್ನು ಕೂಡ ಎಲ್ರು ಒಟ್ಟಿಗೆ ಕಳಿಸುವಂತ ವ್ಯವಸ್ಥೆ ಆಶ್ ಸರ್ ಮಾಡ್ತಾರೆ ಅಂತ ನಮ್ಮ ರೆಡ್ ಕೂಡ ಹೇಳ್ತಾ ಇದ್ರು. ಅದೇ ತರ ಮೆಸೇಜ್ ನಮಗೂ ಬಂದಿದೆ ಅಂತ ಹೇಳ್ತಾ ಇದ್ರು. ಓಕೆ, ರೈಟ್. ಸೊ ಅದಾದ ನಂತರ ಎಲ್ರು ಕ್ವಾಲಿಫೈ ಆದ್ಮೇಲೆ ಲಿಂಕ್ ಕಳಿಸಬಹುದು, ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಆಶ್ ಈ ತರ ಮಾಡಿದ್ದಾರೆ. ಸೊ ಹಾಗೆಯೇ
ಒಮ್ಮೆ ಈ ರಿಜಿಸ್ಟ್ರೇಷನ್ ಎಲ್ಲ ಶುರುವಾದ ಮೇಲೆ ಯಾವ ಲೀಡರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಬೋದು ಅಂತ ಒಂದು ಲಿಸ್ಟ್ ಇರುತ್ತೆ. ಆ ಲೀಡರ್ ಕೆಳಗಡೆ ನೀವು ಕೂಡ ಸೇರ್ಬಹುದು ಅಂತ ಸರ್ ಹೇಳ್ತಾರೆ. ಹಾಗೆಯೇ ಆಹ್ವಾನ ಕಳಿಸಿ ಬರ್ತೀವಲ್ಲ, ಅವರು ಕೂಡ ಅಷ್ಟೇ. ಕ್ರಿಸ್ ಜಾನ್ಸನ್ ಇರ್ಬೋದು, ಅಥವಾ ರೆಡ್ ಫೋನ್ ಇರ್ಬೋದು, ಜೂಲಿ ಮೇಡಮ್ ಇರ್ಬೋದು, ಅಥವಾ ದಿಲೋನ್ ಸರ್ ಇರ್ಬೋದು, ಅಥವಾ ನಮ್ಮ ಸುಸಿ ಮ್ಯಾಕ್ರೆ ಇರ್ಬೋದು. ಯಾರ ಕೆಳಗಡೆ ನಿಮ್ಗೆ ಹೋಗಿ ಸೇರ್ಬೇಕು, ನೀವು ಅವರ ಕೆಳಗಡೆ ಹೋಗಿ ಸೇರ್ಬಹುದು. ಹಾಗೆ ನಿಮ್ಮ ವ್ಯವಹಾರನ ಶುರು ಮಾಡಬಹುದು. ಅವರ ಆಹ್ವಾನ, ಈಗ ನಿಮ್ಗೆ ಕ್ರಿಸ್ ಜಾನ್ಸನ್ ಅವ್ರ ಕೆಳಗಡೆ ಸೇರ್ಬೇಕಂತಂದ್ರೆ ಅವಕಾಶ ಇರುತ್ತಂತೆ. ಬಹುಶಃ ಹೇಗೆ ಅವಕಾಶ ಸಿಗುತ್ತೆ, ಅವ್ರು ಹೇಗೆ ನಿಮ್ಮನ್ನ ಅವರ ಕೆಳಗಡೆ ಇನ್ವೈಟ್ ಮಾಡ್ಬೋದು, ಅವರ ಕೆಳಗಡೆ ಸೇರ್ಸ್ಕೋಬಹುದು, ಅದೆಲ್ಲವ ಮುಂದಿನ ಮಾಹಿತಿಯಲ್ಲಿ ನಮ್ಗೆ ದೊರೆಯುತ್ತದೆ ಸ್ನೇಹಿತರೆ. ಬಟ್ ನಮಗೆ ಇಷ್ಟ ಬಂದ ಜನರ ಕೆಳಗಡೆ ನಾವು ಹೋಗ್ಬಹುದು, ಸೇರ್ಬಹುದು. ಇಲ್ಲಿ ಒಂದು ಮಾತ್ರ ಅಂದ್ರೆ, ಈಗ ನಾಳೆ ನಾನೇ ಅದೇ ಅಂತ ಇಟ್ಕೊಳ್ಳಿ, ನಾನು ನಿಮ್ಗೆ ಮೀಟಿಂಗ್ ಅಲ್ಲಿ ಹೇಳ್ತೀನಿ, ಬನ್ನಿ ಎಲ್ರು ನನ್ ಜೊತೆ ಸೇರ್ಕೊಳ್ಳಿ. ಒತ್ತಾಯ ಮಾಡೋ, ಇಲ್ಲಿ ಒತ್ತಾಯ ಮಾಡೋಕೆ ಪ್ರಶ್ನೆನೇ ಬರಲ್ಲ. ಯಾರು ಆತರ ಒತ್ತಾಯ ಮಾಡಿ ಜನರನ್ನ ಸೇರ್ಸ್ಕೊತಾರೆ ಅವರು ನಿಜವಾದ ನಾಯಕರೇ ಅಲ್ಲ ಅಂತ ರೆಡ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಇಷ್ಟ ಬಂದಿದ್ದು, ನನ್ಗೆ ನೋಡಪ್ಪ, ನನ್ ಕ್ರಿಸ್ ಜಾನ್ಸನ್ ಇಷ್ಟ ಖಂಡಿತ. ಯಾಕಂದ್ರೆ ಅವರು ಬಹಳ ಒಂದು ಎಲ್ಲ ಅದ್ಭುತವಾಗಿ ನಮ್ ಜೊತೆ ಬೆರೀತಾ ಇದ್ದಾರೆ. ಎಲ್ಲ ಮೆಸೇಜ್ ಗಳನ್ನ, ಮಾಹಿತಿಗಳನ್ನ ನಮಗೆ ಕಾಲಕ್ಕೆ ತಲುಪಿಸ್ತಾ ಇದ್ದಾರೆ. ರಾಷ್ಟ್ರ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸೊ ಅವ್ರ ಜೊತೆ ಇದ್ರೆ ನಮ್ಗೂ ಕೂಡ ಒಳ್ಳೇದಾಗ್ಬಂದು ನನ್ನ ಮನಸ್ಸಲ್ಲಿದ್ರೆ ನಾನು ಅವ್ರ ಕೆಳಗಡೆ ಸೇರ್ತೀನಿ ಅಂತ ಇದ್ರೆ ಅದು ನನ್ನ ಒಂದು ಅಭಿಲಾಷೆ ಅಥವಾ ನನ್ನ ಆಸೆ. ಅದೇ ನಾನು ಕರಿತೀನಿ, ಮಂಜು ಸರ್ ಬನ್ನಿ ನನ್ನ ಕೆಳಗಡೆ ಬನ್ನಿ, ನಾನು ನಿಮ್ಮನ್ನ ಹಾಕೋತೀನಿ ಅಂತ ಒತ್ತಾಯ ಮಾಡಿ ನಾನು ಕರೆದ್ರೆ ಅದು ನಂಬರ್ಸ್, ಈ ಕೇವಲ ನಂಬರ್ಸ್. ನಾನು 100 ಜನ ಮಾಡಿದೀನಿ, 200 ಜನ ಕರ್ಕೊಂಡ್ ಬಂದಿನಿ, 500 ಜನ ಆಕ್ಟಿವೇಟ್ ಮಾಡಿದೀನಿ, ನೋ, ಅದು ಕೆಲಸ ಮಾಡಲ್ಲ ಇಲ್ಲಿ ಸ್ನೇಹಿತರೆ. ಸೊ ಇಲ್ಲಿ ಕೆಲಸ ಮಾಡೋದು, ನೀವ್ ಎಷ್ಟು ಜನ ಕರ್ಕೊ ಬರ್ತೀರಾ ಆ ಜನ ಎಲ್ಲರೂ ಆಕ್ಟಿವ್ ಆಗಿರ್ಬೇಕು, ಕೆಲಸ ಮಾಡ್ಬೇಕು, ಅಂತವರಿಗೆ ಮಾತ್ರ ಇಲ್ಲಿ ಆದ್ಯತೆ. ಸೊ ಹಾಗಾಗಿ ಯಾರು ಇಲ್ಲಿ ಒತ್ತಾಯ ಮಾಡಿ ನಿಮ್ಮನ್ನ ಅವರ ಕೆಳಗಡೆ ಹಾಕೊಳ್ಳಂಗಿಲ್ಲ. ಈಗ ನಿಮ್ಮ ಹಳೆಯ ಅಪ್ಲೈನ್ ಆಗಿರ್ಬೋದು, ನಿಮ್ಮ ಹಳೆಯ ಯಾರು ನಿಮ್ಮನ್ನ ಕರ್ಕೊಂಡ್ ಬಂದವರು, ಕೃತಜ್ಞತಾ ಪೂರ್ವಕವಾಗಿ ನೀವು ಅವ್ರ ಕೆಳಗಡೆ ಮತ್ತೆ ಹೋಗ್ಬೋದು, ಅದು ನಿಮ್ಗೆ ಬಿಟ್ಟಿದ್ದು. ಅಥವಾ ಯಾವ್ದೋ ಲೀಡರ್ಸ್ ನಿಮ್ಗೆ ವಾಯ್ಸ್ ಕ್ಲಿಯರ್ ಇಲ್ಲ ಸರ್. ಹಲೋ ವಿಠಲ್ ಸರ್, ವಾಯ್ಸ್ ಕೇಳ್ತಾ ಇಲ್ಲ. ಮಂಜು ಇವಾಗ ಕೇಳ್ತಾ ಉಂಟಾ ನೋಡಿ? ಇವಾಗ ಕೇಳ್ತಾ ಇದೆ. ಕೇಳ್ತಾ ಇದೆಯಾ? ಸಾರಿ. ಓಕೆ ಓಕೆ, ರೈಟ್. ಸೊ ಈ ಮಧ್ಯೆ ಕಟ್ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ನಮ್ಗೆ. ಓಕೆ, ರೈಟ್. ಸ್ನೇಹಿತರೆ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಯಾರು ಇಷ್ಟ ಬರ್ತಾರೆ ಅವರ ಕೆಳಗಡೆ ಸೇರಿ, ಯಾರಿಗೆ ಆಹ್ವಾನ ಬರುತ್ತೆ ಅವರು ಅವರ ಕೆಳಗಡೆ ಸೇರ್ಬಹುದು. ಇದರಲ್ಲಿ ಯಾವುದೇ ರೀತಿಯ ಒತ್ತಾಯ ಇಲ್ಲ, ಯಾವುದೇ ರೀತಿಯ ಸಮಸ್ಯೆ ಯಾರು ಏನಿಗೂ ಮಾಡಂಗಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಆದ್ಯತೆ ಮೇರೆಗೆ ಎಲ್ರನ್ನು ಒಳಗಡೆ ಕರ್ಕೋತಾ ಇದ್ದಾರೆ. ಹಾಗೆಯೇ ಯಾರಿಗೆ ಅಪ್ಲಿಕೇಶನ್ ಅಪ್ರೂವ್ ಆಗಿಲ್ಲ ಅವರು ಈ ಲಿಂಕ್ ಮೂಲಕ ಬರ್ಬೋದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ. ಹಾಗೆಯೇ ಕೊನೆಯದಾಗಿ ಏನು ಸರ್ ಹೇಳ್ತಾ ಇದ್ರು ಅಂದ್ರೆ, ನೋಡಿ, ಎಲ್ಲವೂ ನಮ್ಮ ಕಾರ್ಯತಂತ್ರದ ಒಂದು ಭಾಗ. ಓಕೆ, ನಾವೊಂದು ಸ್ಟ್ರಾಟಜಿ, ಒಂದು ಕಾರ್ಯತಂತ್ರವನ್ನ ಹೆಣಿತಾ ಇದ್ದೀವಿ. ಇದು ಸುಸೂತ್ರವಾಗಿ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಾವು ನಮ್ಮ ಮುಂದಿನ ಹೆಜ್ಜೆಯನ್ನು ಅತ್ಯಂತ ಶಿಸ್ತಿನಿಂದ ವ್ಯವಸ್ಥಿತವಾಗಿ ರೂಪಿಸಿದ್ದೇವೆ. ಯಾರಿಗೂ ಸಮಸ್ಯೆ ಆಗಬಾರ್ದು. ಹಂತ ಹಂತವಾಗಿ ನಾವು ಎಲ್ಲವನ್ನು ತಿಳಿಸ್ತಾ ಬರ್ತೀವಿ. ಎಲ್ಲ ರೀತಿಯ ಮಾಹಿತಿಗಳು ನಿಮ್ಗೆ ಲಭ್ಯ ಆಗ್ತವೆ, ಎಲ್ಲವೂ ನಿಮಗೆ ಗೋಚರ ಆಗ್ತದೆ. ಹೇಗೆ ಮುಂದೆ ಹೋಗುವುದು, ಹೇಗೆ ಬಿಸ್ನೆಸ್ ಮಾಡುವುದು, ಯಾವ ರೀತಿಯ ಉತ್ಪನ್ನಗಳು ಇರ್ತವೆ, ಯಾವ ರೀತಿಯ ತರಬೇತಿ ಇರ್ತದೆ ಅದಕ್ಕೆ, ಹಾಗೆ ಯಾವ ರೀತಿಯಲ್ಲಿ ಇದನ್ನೆಲ್ಲ ಕಲಿತಾ ಹೋಗುವುದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮ್ಗೆ ಸ್ಪಷ್ಟವಾಗಿ ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಯಲ್ಲೂ ನಮ್ಮ ಒಂದು ತಂಡ ನಿಮಗೆ ಅದ್ಭುತ ರೀತಿಯಲ್ಲಿ ಮಾಹಿತಿ ನೀಡ್ತಾ ಬರುತ್ತೆ. ಒಮ್ಮೆ ನೀವು ವಿಕ್ಟರಿ ವಿತ್ ಆಶ್ ವೇದಿಕೆಗೆ ಪ್ರವೇಶ ಪಡೆದ ಮೇಲೆ, ಅಥವಾ ಆಹ್ವಾನದ ಮೂಲಕ ನೀವು ನಮ್ಮ ಈ ವೇದಿಕೆಗೆ ಪ್ರವೇಶ ಪಡೆದ ಮೇಲೆ ನಿಮಗೆ ಸಂಪೂರ್ಣವಾದ ಮಾಹಿತಿ ದೊರೆಯುತ್ತದೆ. ಹಾಗೂ ಅದರ ಪ್ರಕಾರ ನೀವು ಕೆಲಸ ಮಾಡಬಹುದು. ನಿಮ್ಮ ಸಂಪೂರ್ಣ ಸಮಯ ಇದರಲ್ಲಿ ತೊಡಗಿಸಿಕೊಳ್ಳಿ. ಒಳ್ಳೇದಾಗಿ, ನೀವು ಒಳ್ಳೇದಾಗಿ 4 ಜನರು ಒಳ್ಳೇದ್ ಮಾಡಿ ಅಂತ ಸರ್ ಈ ಮೆಸೇಜ್ ಅನ್ನ ಈ ನಮ್ಮ ರೆಡ್ ಸರ್ ಹೇಳಿದ್ದಾರೆ. ರೆಡ್ ಸರ್ ನಮ್ಗೆ ಕ್ರಿಸ್ ಮೂಲಕ ಹಾಗೂ ಸುಸಿ ಮೂಲಕ ಹಾಗೂ ನಮ್ಮ ಇನ್ನೊಬ್ಬರು ಮೇಡಮ್ ಜೂಲಿ ಮೇಡಮ್ ಮೂಲಕ ನಮ್ಗೆಲ್ರಿಗೂ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಇವತ್ತಿನ ಮೀಟಿಂಗ್ ನ ಮುಖ್ಯಾಂಶ ಅಂದ್ರೆ ಇದೇನೆ. ಸೊ ಏನು ಸಿಂಪಲ್ ಆಗಿ ಏನ್ ಹೇಳ್ಬೇಕಂದ್ರೆ, ಈಗ ಅಪ್ಲಿಕೇಶನ್ ಪರಿಶೀಲಿಸ್ತಾ ಇದ್ದಾರೆ. ಇದು ಪಾಯಿಂಟ್ ನಂಬರ್ 1 ಆಯ್ತಾ. ಅಪ್ಲಿಕೇಶನ್ ಪರಿಶೀಲನೆ ಹಾಗೂ ವಿಂಗಡಣೆ 2 ಕೆಲಸ ನಡೀತಾ ಇದೆ. ಅದಾದ ಕೂಡಲೇ ನಮ್ಗೆ OS ನಲ್ಲಿ ಸೂಚನೆ ಬರುತ್ತೆ. ಬರುವಾರದಿಂದ ಏನ್ ಸೂಚನೆ ಬರುತ್ತೆ, ನಾಳೆಯಿಂದ ಶುರು ಆಗ್ಬೋದು. ಬರುವಾರ ನಾಳೆಯಿಂದ ಶುರು ಆಗುತ್ತೆ.
ನಾಳೆಯಿಂದನೇ ಸೂಚನೆ ಬರುತ್ತೆ. ಅಂದ್ರೆ ಒಂದು ಅಕ್ಸೆಪ್ಟೆನ್ಸ್ ಲೆವೆಲ್, ಸ್ವೀಕಾರ ಪತ್ರ ಅದನ್ನ ನಮ್ಗೆ ಕಳಿಸ್ತಾರೆ. ಹಾಗೂ ಯಾವ ಇಮೇಲ್ ಐಡಿಯಿಂದ ಅದನ್ನ ನಮ್ಗೆ ಕಳಿಸ್ತಾ ಇದ್ದಾರೆ ಅಂತ ನಮ್ಗೆ ಸೂಚನೆ ಅಪ್ಡೇಟ್ ನಮ್ಮ OS ನಲ್ಲಿ ಬರ್ತದೆ. ಅದು 2ನೇ ಪ್ರಶ್ನೆ ಸ್ನೇಹಿತರೆ, ಅಥವಾ 2ನೇ ಹಂತ. ಹಾಗೆ 3ನೇ ಹಂತ ಅಂದ್ರೆ ಹೇಳ್ತಾರೆ ಸರ್ ಯಾವ ಇಮೇಲ್ ಐಡಿಯಿಂದ ಅವರು ನಮ್ಮ ಜಿಮೇಲ್ ಐಡಿಗೆ ನಾವು ಯಾವ ಐಡಿನ ಅಪ್ಲಿಕೇಶನ್ ಸಮಯದಲ್ಲಿ ತುಂಬಿದ್ದೀವಿ ಅಥವಾ ಯಾವ ಐಡಿ ಅಪ್ಲಿಕೇಶನ್ ತುಂಬಿಸೋ ಸಮಯದಲ್ಲಿ ಆಕ್ಟಿವ್ ಆಗಿದೆ ಆ ಜಿಮೇಲ್ ಐಡಿಗೆ ಎಲ್ಲಾ ಮಾಹಿತಿಗಳು ಬರುತ್ತೆ. ಹಾಗೆ ಒಂದು ಸೂಕ್ಷ್ಮವಾದ ಒಂದು ಲಿಂಕ್ ಕೂಡ, ಹೊಸ ಆಶ್ ವಿಕ್ಟರಿ ವಿತ್ ಆಶ್ ವೇದಿಕೆಗೆ ಸೇರ್ಲಿಕ್ಕೆ ಲಿಂಕ್ ಆ ಒಂದು ಇಮೇಲ್ ಐಡಿಯಲ್ಲಿ, ನಮ್ಮ ಇಮೇಲ್ ಐಡಿಯಲ್ಲಿ ಆಶ್ ಸರ್ ಒಂದು ಸಪರೇಟ್ ಆದ ಇಮೇಲ್ ಐಡಿಯಿಂದ ಕಳಿಸ್ಲಿಕ್ಕಿದ್ದಾರೆ. ಆ ಲಿಂಕ್ ಅನ್ನು ನಾವು ಒತ್ತಿದಾಗ ನಮ್ಗೆ ಏನಾಗುತ್ತೆ, ಒಂದು ಸಣ್ಣ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಆ ಅಪ್ಲಿಕೇಶನ್ ತರ ದೊಡ್ಡದಾಗಿರಲ್ಲ, ಚಿಕ್ಕದಾಗಿರುತ್ತೆ, ಸ್ಫುಟವಾಗಿರುತ್ತೆ, ಹಾಗೂ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಲ್ಲ. ನಮ್ಗೆ ಬೇಕಾದ ಮಾಹಿತಿಗಳನ್ನ ನಾವು ಅದರಲ್ಲಿ ತುಂಬಿ ನಾವು ವಿಕ್ಟರಿ ವಿತ್ ಆಶ್ ವೇದಿಕೆಗೆ ಪ್ರವೇಶ ಪಡಿತೀವಿ. ಹಾಗೂ ಅಲ್ಲಿ ನಾವು ಸದಸ್ಯರಾಗಿರ್ತೀವಿ. ಯಾವುದೇ ರೀತಿಯ ಶುಲ್ಕ ಇಲ್ಲ, ಯಾವುದೇ ರೀತಿಯ ಹಣ ಕೊಡೋ ಅವಶ್ಯಕತೆ ಇಲ್ಲ. ಇದು ಸಂಪೂರ್ಣ ಉಚಿತ. ನಿಮಗೆ ನಿಮ್ಮ ಮೇಲ್ ಐಡಿಯಲ್ಲಿ ಯಾರಾದ್ರೂ ಒಂದು 200 ರೂಪಾಯಿ ಹಾಕಪ್ಪ, 2000 ರೂಪಾಯಿ ಹಾಕು, ನಾನು ಇದಕ್ಕೆ ನಿಮ್ಗೆ ಪ್ರವೇಶ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅದು ಸಂಪೂರ್ಣ ಸುಳ್ಳು. ಹಾಗೂ ಇಮೇಲ್ ಐಡಿಯಲ್ಲಿ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಯಾವ್ದಾದ್ರು ಮಾಹಿತಿ, ತಪ್ಪು ಮಾಹಿತಿ, ನನ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ, ಲಿಂಕ್ ಬಂದ್ಬಿಟ್ಟಿದೆಪ್ಪ, ಆಶ್ ಕಳ್ಸಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಂಬಲಿಕ್ಕೆ ಹೋಗ್ಬೇಡಿ, ಅದು ಶುದ್ಧ ಸುಳ್ಳು. ಹಾಗಿನ ಮೆಸೇಜ್ಗಳನ್ನ ನೀವು ಹಾಗೆಲ್ಲಾದ್ರೂ ಬಂದ್ರೆ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಕ್ರಿಸ್ ಅವರಿಗೆ ಕಳಿಸಿದ್ರೆ ಅವ್ರು ಅದನ್ನ ಆಶ್ ಸರ್ಗೆ ಕಳಿಸ್ತಾರೆ, ಅವ್ರು ಅದರ ವಿಲೇವಾರಿ ಮಾಡ್ತಾರೆ ಅಂತ ಕೂಡ ಕ್ರಿಸ್ ಹೇಳಿದ್ರು. ಓಕೆ, ಸೊ ಹಾಗೆ ಸ್ನೇಹಿತರೆ ಅದಾಗತ್ತೆ, ನಮ್ಮ ರಿಜಿಸ್ಟ್ರೇಷನ್ ಆಗತ್ತೆ. ನಾವು ರಿಜಿಸ್ಟ್ರೇಷನ್ ಆದ ಮೇಲೆ ಸಮಯದೊಳಗೆ ರಿಜಿಸ್ಟ್ರೇಷನ್ ಮಾಡಬೇಕು. ಒಂದು ಸಮಯ ನಿಗದಿ ಮಾಡ್ತಾರೆ, ಅದು 3 ದಿವಸ ಇರ್ಬೋದು, 4 ದಿವಸ ಇರ್ಬೋದು, ಗೊತ್ತಾಗತ್ತೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಮ್ಮೆ ಎಲ್ಲರ ರಿಜಿಸ್ಟ್ರೇಷನ್ ಮುಗಿದ ನಂತರ ರೆಫರಲ್ ಲಿಂಕ್ ಬರುತ್ತೆ. ರೆಫರಲ್ ಲಿಂಕ್ ಕಾಣಿಸ್ತಾ ಇದ್ರು ನಿಮ್ಗೆ ಕಳ್ಸಕ್ಕಾಗಲ್ಲ. ಎಲ್ಲರ ರಿಜಿಸ್ಟ್ರೇಷನ್ ಆದ್ಮೇಲೆ ಒಮ್ಮೆಗೆ ಆಶರ್ ಏನ್ ಮಾಡ್ತಾರೆ, ಆ ಒಂದು ರೆಫರಲ್ ಲಿಂಕ್ ಅನ್ನ ಆಕ್ಟಿವೇಟ್ ಮಾಡ್ತಾರೆ. ಅದು ಆಕ್ಟಿವೇಟ್ ಆದ ಕೂಡಲೇ ನಾವು ನಮ್ಮವರಿಗೆ ಬೇಕಾದವರಿಗೆ ಆಹ್ವಾನ ಕಳಿಸಿ ಅವರನ್ನ ಒಳಗಡೆ ಕರ್ಕೋಬಹುದು. ಹೇಗೆ ತರಬೇತಿ ನೀಡ್ತಾರೆ, ಹೇಗೆ ಮುಂದಿನ ಹಂತ, ಹೇಗೆ ಯಾವ ರೀತಿಯ ಮುಂದಿನ ಹೆಜ್ಜೆ, ಪ್ರತಿ ಹೆಜ್ಜೆಯಲ್ಲೂ ಆಶ್ ಸರ್ ನಮ್ ಜೊತೆ ಇರ್ತಾರೆ, ನಮಗೆ ತರಬೇತಿ ನೀಡ್ತಾರೆ. ಹೀಗೆ ಮಾಡಿ, ಈ ತರ ಮಾಡಿ, ಈ ತರ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಸಲಹೆ ಸೂಚನೆ ಕೊಡ್ತಾರೆ. ಅದರ ಪ್ರಕಾರ ನಾವು ಮುಂದಿನ ಬಿಸ್ನೆಸ್ ಗೆ ಕಾಲಿಡ್ತೀವಿ. ಹಾಗೆಯೇ ನಮ್ಮ ಉತ್ಪನ್ನಗಳನ್ನ ಮಾರುಕಟ್ಟೆಯಲ್ಲಿ ಹೇಗೆ ಸೇಲ್ ಮಾಡಬಹುದು, ಯಾವ ರೀತಿಯ ತರಬೇತಿ ಬೇಕು, ಅದ್ರ ಬಗ್ಗೆನೂ ಸಂಪೂರ್ಣ ಮಾಹಿತಿ ನಮಗೆ ಇದರಲ್ಲಿ ಉಚಿತವಾಗಿ ದೊರೆಯಲಿಕ್ಕಿದೆ. ಒಂದೇ ಒಂದು ರೂಪಾಯಿ ಕೂಡ ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ. ಆ ತರನೇ ಮಾಡೋಣ. ಇಲ್ಲಿ ಆಶರ್ ಒಂದು ಮಾತು ಹೇಳಿದ್ದಾರೆ ಸ್ನೇಹಿತರೆ, ಎಲ್ರು ಒಗ್ಗಟ್ಟಿನಿಂದ ಮುಂದುವರಿಯೋಣ ಅಂತ. ಎಲ್ರು ಒಗ್ಗಟ್ಟಿನಿಂದ ಮುಂದುವರಿಯೋಣ, ಇದನ್ನು ನಾವು ಕೂಡ ನಿಮ್ಗೆ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಈಗ ನಮಗೆ ಸಮಸ್ಯೆ, ಇದೊಂದು ಲಾಸ್ಟ್ ಕೊನೆಯಲ್ಲಿ ಮಾತಾಡುವ. ನೋಡಿ, ನಾವೆಲ್ರು 100% ಇದ್ರೆ ತೊಡಗಿಸಿಕೊಳ್ಳಕಾದ್ರೆ, ನಾನು ಕೂಡ 40+ ವಾರಕ್ಕೆ ಇದ್ರಲ್ಲಿ ಇರ್ತೀನಿ ಅಂತ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡಿ ಕಳ್ಸಿದ್ದೆ. 40+ ಗಂಟೆಗಳ ಕಾಲ ವಾರದಲ್ಲಿ. ಓಕೆ, 40+ ಗಂಟೆಗಳ ಕಾಲ ಅಂದ್ರೆ ನೀವು 8 ದಿವಸ ತಗೊಳ್ಳಿ, ವಾರಕ್ಕೆ 8 ದಿವಸ ಅಲ್ವಾ, ಅಥವಾ 7 ದಿವಸ. 7 ದಿವಸ ತಗೊಂಡು ನಿಮಗೆ ಕಮ್ಮಿ ಅಂದ್ರೆ ಕನಿಷ್ಠ 5 ಗಂಟೆಗಳ ಕಾಲ, 4 ರಿಂದ 5 ಗಂಟೆಗಳ ಕಾಲ ನೀವು ಆನ್ ಪ್ಯಾಸಿವ್ಗೆ ನಿಮ್ಮ ಸಮಯ ನೀಡ್ಲೇಬೇಕು. ಆವಾಗ್ಲೇ ನೀವು ಯಶಸ್ವಿ ಆಗಲು ಸಾಧ್ಯ. ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲೋ ಒಂದ್ ಕಡೆ. ಸಂದಿಗ್ಧತೆ ಏನಂದ್ರೆ, ಇಲ್ಲಿ ಕೆಲಸ ಬಿಟ್ಬಿಟ್ಟು ಅಲ್ಲಿ ಹೋಗೋದಾ, ಅಥವಾ ಇಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅದನ್ನ ಮಾಡೋದಾ, ಇದೊಂದು ಸಂದಿಗ್ಧತೆ ಇದೆ ಸ್ನೇಹಿತರೆ. ತುಂಬಾ ಜನರಿಗೆ ನನ್ಗೆ ಆಲ್ರೆಡಿ ಮೆಸೇಜ್ ಬರೋಕ್ ಶುರು ಆಗಿದೆ. ಸರ್, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ಗೊಂದು 45,000 60,000 ಬರ್ತಾ ಇದೆ, ನಾನು ಇದನ್ನು ಬಿಟ್ಬಿಟ್ಟು ಒಂದ್ ವೇಳೆ ನನಗೆ ಸೆಲೆಕ್ಟ್ ಆಗಲ್ಲ ಪರವಾಗಿಲ್ಲ, ನಾನು ಆಹ್ವಾನ ಮೂಲಕ ಒಳಗಡೆ ಬರ್ತೀನಿ, ತೊಂದರೆ ಇಲ್ಲ. ಈಗ ನೀವೇ ನಂಗೆ ಒಂದು ಲಿಂಕ್ ಕಳಿಸಿ, ನಾನು ನಿಮ್ ಜೊತೆ ಬರ್ತೀನಿ. ಓಕೆ, ಅದು ಸೆಕೆಂಡ್ರಿ ಸ್ನೇಹಿತರೆ, ನಾವು ಕಳಿಸ್ತಾ ಇರ್ತೀವಿ, ಅದು ಸೆಕೆಂಡ್ರಿ. ಅದು ನಾನು ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇರೋದು. ಸೊ ಏನ್ ಮಾಡೋದು, ಈಗ ನಾನು ಕೆಲಸ ಬಿಟ್ಟು ಇಲ್ಲಿ ಬರಲ್ಲ, ಯಾಕಂದ್ರೆ ಆಶರ್ ಹೇಳ್ತಾ ಇದ್ದಾರೆ ಎಷ್ಟು ಸಮಯ ನಿಮ್ಗೆ ಇದ್ರಲ್ಲಿ ಇರ್ಲಿಕ್ಕೆ ಆಗ್ತದೆ ಅಂತ ಕೇಳಿದ್ದಾರೆ. ನಾವೆಲ್ಲರೂ 40 ಗಂಟೆಗಳ ಕಾಲ ವಾರದಲ್ಲಿ ಇರ್ತೀವಿ ಅಂತ. ಅಲ್ಲಿ ಇರೋದಾದ್ರೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಕೆಲಸದಲ್ಲಿ ಯಾಕಂದ್ರೆ ನಮ್ಮ ಗಮನ ಹರಿಸ್ಲೇಬೇಕು. ಸಮಸ್ಯೆ ಈ ತರ ಇದೆ, ಏನು ಮಾಡೋದು ಅಂತ. ಇದು 6ನೇ ಕ್ವಶನ್ ಬಂದಿದೆ ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು, ಹೆಸರು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನೋಡಿ ಸ್ನೇಹಿತರೆ, ಇಂಥ ಸಂದಿಗ್ಧತೆ ನನಗೂ ಕೂಡ ಇದೆ, ಕೆಲವರಿಗಿರುತ್ತೆ. ಓಕೆ, ಸೊ ಹಾಗಾಗಿ ಇದರ ಬಗ್ಗೆ ನಾವು ನಿಜವಾಗ್ಲೂ ಆರಾಮ್ಸೆ ಕೂತ್ಕೊಂಡು ಆಲೋಚನೆ ಮಾಡ್ಬೇಕು. ಆನ್ ಪ್ಯಾಸಿವ್ ನಮ್ಮ ಮುಂದಿನ ಏನು ಡೆಸ್ಟಿನೇಷನ್, ಗಮ್ಯ ಸ್ಥಾನವೋ, ಅಥವಾ ಈಗ ನಮ್ಮ ಜಾಬ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ನಾವು ಆನ್ ಪ್ಯಾಸಿವ್ ಅಲ್ಲಿ ಮುಂದುವರಿಯೋದು, ಇದರ ಬಗ್ಗೆ ನಿಮ್ಮ ತೀರ್ಮಾನ ಬಹಳ ಸೂಕ್ತವಾದದ್ದು ಹಾಗೂ ಬಹಳ ಮುಖ್ಯವಾದದ್ದು. ಸೊ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಮಾತಾಡ್ಕೊಂಡು, ಹೀಗೆ ಒಂದು ಅವಕಾಶ ಇದೆ, ಹೀಗೆ ಕರೆದಿದ್ದಾರೆ, ಹೋಗುದೋ ಬಿಡೋದಂತ ನಾವು ಆಲೋಚನೆ ಮಾಡಿಬಿಟ್ಟು ಮುಂದೆ ಹೋಗೋಣ. ಇದು ಸ್ವಲ್ಪ ಸಮಯ ಇದೆ ಇನ್ನು, ಆದ್ರೆ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ಈ ತರ ಸಮಸ್ಯೆಗಳು ಅಥವಾ ಈ ತರ ಪ್ರಶ್ನೆಗಳು ಮುಂದೆ ಬಂದೇ ಬರ್ತವೆ. ಸೊ ಹಾಗಾಗಿ ಮುಂಚಿತವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ, ಆನ್ ಪ್ಯಾಸಿವ್ ಅಲ್ಲಿ ಕನಿಷ್ಠ ಒಂದು 40 ಗಂಟೆಗಳ ಕಾಲ ನಾವು ದುಡಿಯೋಕಾದ್ರೆ ನಮ್ಗೆ ಅವಕಾಶ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೇಗೆ ಅಂತ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ. ನೋಡಿ, ನಾನು ಕೂಡ ಅಪ್ಲಿಕೇಶನ್ ಫಿಲ್ ಮಾಡಿ ಕಳ್ಸಿದ್ದೀನಿ. ಅಪ್ಲಿಕೇಶನ್ ಫಿಲ್ ಮಾಡಿದ ಕೂಡಲೇ ನನ್ನ ಅಕ್ಸೆಪ್ಟೆನ್ಸ್ ಅವರು ಸ್ವೀಕಾರ ಮಾಡ್ಬೇಕಂತ ಯಾವುದೇ ರೀತಿಯ
ಒಂದು ಏನು ಇದು ಪ್ರೆಷರ್ ಆಸ್ಟರ್ ಮೇಲೆ ಇಲ್ಲ. ನಮ್ದು ಯಾವ ರೀತಿಯಲ್ಲಿ ಅವ್ರು ಮಾಡ್ಬೋದು ಮಾಡದೇ ಇರ್ಬೋದು, ಅದು ಗೊತ್ತಿಲ್ಲ ನಮ್ಗೆ. ಸೊ ಅದು ಎಲ್ರಿಗೂ ಅನ್ವಯ. ಓಕೆ, ಈ ಗ್ರೂಪ್ ನಲ್ಲಿ ಎಲ್ರಿಗೂ ಅನ್ವಯ. ನನ್ಗೆ ಇದಿಲ್ಲ, ನನಗೆ ಸ್ವಲ್ಪ ವಿದ್ಯಾಭ್ಯಾಸ ಕಮ್ಮಿ ಉಂಟು, ಅಥವಾ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನನ್ನನ್ನು ಸ್ವೀಕಾರ ಮಾಡ್ತಾರೋ ಇಲ್ಲೋ, ಖಂಡಿತ ಆತರ ಆಲೋಚನೆ ಮಾಡ್ಬಿಡಿ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ನಾಯಕರುಗಳು, ಲೀಡರ್ಸ್ ಅಂತ ಯಾರು ಇಲ್ಲ. ಯಾರೆಲ್ಲ ಸಿಲೆಕ್ಟ್ ಆಗ್ತಾರೆ ಅವರೆಲ್ರಿಗೂ ಆಹ್ವಾನ ಕಳಿಸ್ತಾರೆ ಸರ್. ಅದು ಸಿಲೆಕ್ಟ್ ಆದವರಲ್ಲಿ ನಾನು ಇರ್ಬೋದು, ನೀವು ಇರ್ಬೋದು, ನಾನು ಇಲ್ದೇ ಇರ್ಬೋದು, ನೀವು ಇಲ್ದೇ ಇರ್ಬೋದು. ಸೊ ಹಾಗಾಗಿ ಬೇಜಾರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲಿ ಯಾರು ಇಲ್ಲ. ಸೊ ಖಂಡಿತ ನಾಳೆಗೆ ನಾವು ಸಿಲೆಕ್ಟ್ ಆಗಿಲ್ಲ ಅಥವಾ ನಾನ್ ಸಿಲೆಕ್ಟ್ ಆಗಿಲ್ಲ ಅಂದ್ರೆ ಯೋಗ್ಯ ಸೂಕ್ತ ವ್ಯಕ್ತಿಗಳ ಮೂಲಕ ನಾವು ಇನ್ವಿಟೇಷನ್ ಕಳಿಸಿ ಸಿಲೆಕ್ಟ್ ಮಾಡಿಸ್ಕೊಂಡು ನಾವು ಒಳಗಡೆ ಹೋಗೋಣ, ಎಲ್ರು ಒಟ್ಟಿಗೆ ಮತ್ತೆ ಸೇರೋಣ, ಒಗ್ಗಟ್ಟಿನೊಂದಿಗೆ ಮುಂದೆ ಹೋಗೋಣ ಅಂತ ಸರ್ ಹೇಳಿರೋ ಮಾತಿಗೆ ನಾನು ಇಷ್ಟು ಹೇಳ್ಬೇಕಾಗಿತ್ತು. ಸೊ ಯಾರು ನಮ್ಗೆ ರಿಜೆಕ್ಟ್ ಆಯ್ತು, ಸ್ವೀಕಾರ ಆಯ್ತು, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ಮುಂದೆ ದಿನಗಳಲ್ಲಿ ಹೇಗೆ ನಿಮ್ಮ ಒಂದು ಗ್ರೂಪ್ ಅಥವಾ ನಿಮ್ಮ ಬೇರೆ ಗ್ರೂಪ್ ನಲ್ಲಿ ನೀವಿದ್ರೆ ನಿಮ್ಮ ನಾಯಕರುಗಳು ನಿಮ್ಗೆ ಹೇಳ್ಬಹುದು, ನಿಮ್ಮ ಅಪ್ಲೈನ್ ನಿಮ್ಗೆ ಹೇಳ್ಬಹುದು, ಅಥವಾ ನಿಮ್ಮ ಹತ್ತಿರದ ಫ್ರೆಂಡ್ಗಳು, ಸ್ನೇಹಿತರು ಯಾರು ಫೌಂಡರ್ಸ್ ಆಗಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಹೇಳ್ಬಹುದು. ಯಾವ ರೀತಿಯಲ್ಲಿ ತಲೆ ಕೆಡಿಸ್ಕೋಬೇಡಿ. ಯಾರು ನಿಮಗೆ ಸಮೀಪವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅವ್ರ ಜೊತೆ ಇದನ್ನೆಲ್ಲ ಹಂಚಿಕೊಂಡು ಒಳ್ಳೆಯದಾಗಿ ನಾವು ಜೀವನ ಸಾಗಿಸೋಣ ಸ್ನೇಹಿತರೆ. ಒಳ್ಳೆ ರೀತಿಯಲ್ಲಿ ಆಗ್ಬಹುದು. ಎಲ್ಲವನ್ನು ಸರ್ ಹೇಳಿದ್ದಾರೆ, ಮುಂದಿನ ದಿನಗಳು ಬಹಳ ಅದ್ಭುತವಾಗಿರುತ್ತೆ ಅಂತ. ನೋಡೋಣ. ಒಂದು ಹಂತ ಮುಗೀತು, ಇವಾಗ ಇನ್ನೊಂದು ಹಂತಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನೊಂದು ವಾರದಲ್ಲಿ ಇನ್ನಷ್ಟು ಸ್ಪಷ್ಟತೆ ಇದ್ರ ಬಗ್ಗೆ ನಮ್ಗೆ ದೊರೆಯಲಿಕ್ಕಿದೆ. ಅಪ್ಲಿಕೇಶನ್ ವಿಂಗಡಣೆ ಆಗ್ತಾ ಇದೆ. ಸೊ ಈಗ ನಂತರ ನಮ್ಮ OS ನಲ್ಲಿ ಅಪ್ಡೇಟ್ ಬರುತ್ತೆ. ಅಪ್ಡೇಟ್ ಬಂದ ನಂತರ ನಮ್ಗೆ ಯಾವ ಇಮೇಲ್ ನಿಂದ ಸೂಚನೆ ಕೊಡ್ತಾರೆ ಅಂತ ಹೇಳಿ ಮತ್ತೊಂದು ಸೂಚನೆ ಕೊಡ್ತಾರೆ. ಅದು ನಮ್ಮ ಇಮೇಲ್ ಐಡಿಗೆ ಬರ್ಲಿಕ್ಕಿದೆ. ನಂತರ ಆ ಒಂದು ಲಿಂಕ್ ಒತ್ತಿದ್ರೆ ನಮ್ಗೆ ಪ್ರವೇಶ ಪತ್ರ ದೊರೆಯುತ್ತದೆ ಅಥವಾ ರಿಜಿಸ್ಟ್ರೇಷನ್ ಫಾರ್ಮ್ ದೊರೆಯುತ್ತದೆ. ಆ ರಿಜಿಸ್ಟ್ರೇಷನ್ ಫಾರ್ಮ್ ಭರ್ತಿ ಮಾಡಿದ್ಮೇಲೆ ವಿಕ್ಟರಿ ವಿತ್ ಆಶ್ ವೇದಿಕೆಗೆ ನಮಗೆ ಆ ಪ್ರವೇಶ ಸಿಗ್ತದೆ. ಉಚಿತವಾಗಿ ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಯಾರು ನಿಮ್ಮನ್ನ ಈ ವಿಕ್ಟರಿ ವಿತ್ ಆಶ್ ವೇದಿಕೆ ಬಿಟ್ಟು ಬೇರೆ ಯಾರು ಇದಕ್ಕೆ ನಿಮಗೆ ಪ್ರವೇಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವುದೇ ಸುಳ್ಳು ರೀತಿಯ ಮಾಹಿತಿಗಳನ್ನ ನಂಬಕ್ ಹೋಗ್ಬೇಡಿ. ಹಾಗೂ ಕೆಲವೊಂದ್ ಕಡೆ ಹರಿದಾಡ್ತಾ ಇದೆ, ಅಪ್ಲಿಕೇಶನ್ ಬಂದ ಕೂಡಲೇ ನಾವು ಸಿಕ್ಕಾಪಟ್ಟೆ ಶ್ರೀಮಂತರಾಗಿದ್ದೀವಿ, ಇಷ್ಟೊಂದು ಕೋಟಿ ಕೊಡ್ತಾರೆ ಸರ್, ಅದು ಕೂಡ ತಪ್ಪು. ಯಾವುದೇ ರೀತಿಯ ಮಾಹಿತಿ ಸದ್ಯ ಯಾರ ಹತ್ರನೂ ಇಲ್ಲ. ರಿಜಿಸ್ಟ್ರೇಷನ್ ಮುಗ್ದ ಮೇಲೆ ಹೇಗೆ ಹೊಸ ಕಂಪನಿಯಲ್ಲಿ ಕೆಲಸ ಮಾಡೋದು, ಯಾವ ರೀತಿಯ ಮಾಹಿತಿ ತರಬೇತಿ ಹೇಗೆ ಅಂತ ಸರ್ ಹೇಳ್ತಾರೆ, ಅದರ ಪ್ರಕಾರನೇ ಮುಂದೆ ಹೋಗೋಣ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ನನ್ನ ಈ ಒಂದು ಅಪ್ಡೇಟ್ ಕಾರ್ಯಕ್ರಮ ಮುಗಿಸ್ತೇನೆ. ಕ್ವಶನ್ ಅಂಡ್ ಆನ್ಸರ್ ಹೆಚ್ಚಿನ ಅಂಶ ಇರ್ಲಿಕ್ಕಿಲ್ಲ. ಸೊ ಯಾಕಂದ್ರೆ ಯಾವ ಕ್ವಶನ್ ಗಳಿಗೆ ಸರಿಯಾದ ಆನ್ಸರ್ ಕ್ರಿಸ್ ಕೂಡ ಹೇಳಿದ್ದಾರೆ, ಯಾವುದೇ ರೀತಿಯ ಕ್ವಶನ್ ಕೇಳ್ಬೇಡ್ರಪ್ಪ, ನನಗಂತೂ ಗೊತ್ತಿಲ್ಲ, ಇಷ್ಟೊಂದು ಹೇಳಿದ್ದಾರೆ ಸರ್. ತರಬೇತಿ ಹೇಗಿರುತ್ತೆ, ಪ್ರವೇಶ ಆದ ನಂತರ ಹೇಗಿರುತ್ತೆ, ಮಾಹಿತಿ ಹೇಗಿರುತ್ತೆ, ಸರ್ ಏನ್ ಮಾಡ್ತಾರೆ, ಉತ್ಪನ್ನಗಳು ಏನು, ಇದ್ರ ಬಗ್ಗೆ ಸರ್ ಬಂದೇ ಹೇಳ್ಬೇಕು. ನಮ್ಮ ಈ ಗ್ರೂಪ್ ಆಗ್ಲಿ, ಬೇರೆ ಯಾವ ಗ್ರೂಪ್ ಆಗ್ಲಿ, ಕ್ರಿಸ್ ಜಾನ್ಸನ್ ಆಗ್ಲಿ, ರೆಡ್ ಫನ್ ಆಗ್ಲಿ, ಸುಸಿ ಮೆಕ್ರೆ ಆಗ್ಲಿ, ಜೂಲಿ ನ್ಯೂಯನ್ ಆಗ್ಲಿ, ಅವ್ರು ಯಾರಿಗೂ ಇದ್ರ ಬಗ್ಗೆ ಸದ್ಯ ಮಾಹಿತಿ ಇಲ್ಲ ಸ್ನೇಹಿತರೆ. ಸದ್ಯ ನಮ್ಮ ಕಣ್ಣೆದುರುಗಳು ಇಡೋದು ಏನಂದ್ರೆ 2-3 ದಿವಸದಲ್ಲಿ OS ನಲ್ಲಿ ಅಪ್ಡೇಟ್ ಬರುತ್ತೆ, ಹಾಗೆ ನಮ್ಮ ಜಿಮೇಲ್ಗೆ ಮೇಲ್ ಬರುತ್ತೆ. ಅದರ ಮೂಲಕ ನಾವು ಹೊಸ ಕಂಪನಿಗೆ ಹೋಗೋಣ. ಹೊಸ ಕಂಪನಿಗೆ ಆಹ್ವಾನ ಸಿಗದಿದ್ದಲ್ಲಿ ಆಹ್ವಾನಿಸಿ ಒಳಗಡೆ ಪ್ರವೇಶ ಪಡೆಯೋಣ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿಗೆ ಈ ಅಪ್ಡೇಟ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಆಹ್ವಾನ ಬರ್ಲಿ, ಎಲ್ಲರ ಜೀವನ ಸುಖಮಯವಾಗಿ ನಡೀಲಿ ಅಂತ ಹೇಳ್ತಾ ಓವರ್ ಟು ಯು ಮಂಜು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಅದ್ಭುತ ಮಾಹಿತಿ ಕೊಟ್ಟಿದ್ದೀರಾ ಸ್ನೇಹಿತರೆ. ಈಗ ವಿಠಲ್ ಸರ್ ಹೇಳಿದಂಗೆ ಆದಷ್ಟು ನಿಮ್ಮ ಜಿಮೇಲ್ ಚೆಕ್ ಮಾಡ್ತಾ ಇರಿ, OS ಲಾಗಿನ್ ಆಗ್ತಾ ಇರಿ. ಎಲ್ಲರಿಗೂ 100% ಲಾಗಿನ್ ಸಿಗುತ್ತೆ, ನಮಗೆ ಎಲ್ಲರಿಗೂ ಲಿಂಕ್ ಸಿಗುತ್ತೆ ಅಂತ ನಮ್ಮ ಒಂದು ಅಭಿಲಾಷೆ ಇದೆ. ಯಾಕಂದ್ರೆ ಸರ್ ಯಾರನ್ನು ಬಿಟ್ಟು ಹೋಗಲ್ಲ ಅಂತ ಆಲ್ರೆಡಿ ಹೇಳಿದ್ದಾರೆ. ಬಟ್ ಆದಷ್ಟು ಇಲ್ಲಿ ಯಾರು ಜೆನ್ಯೂನ್ ಇದ್ರು, ಯಾರು ಆಕ್ಟಿವ್ ಇದ್ರು ಅವ್ರಿಗೆ ಸ್ವಲ್ಪ ಬರ್ಬೋದು ಅಂತಾನು ಹೇಳ್ತಾ ಇದ್ದಾರೆ. ಕೆಲವರು ಗೊತ್ತಿಲ್ಲ ಅದು ಯಾವ ರೀತಿ ಅಂತ. ಎಲ್ಲವುದು ತಾಳ್ಮೆಯಿಂದ ಕಾಯ್ತಾ ಇರಬೇಕು. ಇನ್ನು 2 days 3 days ಒಳಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಇಲ್ಲಿ ಕ್ವಶನ್ ಆನ್ಸರ್ ಅನ್ನೋದೇನೂ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಯಾರಿಗೂ ಇಲ್ಲಿ ಕ್ವಶನ್ ಅನ್ನೋದಕ್ಕಿಂತ ಆನ್ಸರ್ ಇಲ್ಲ. ಇಲ್ಲಿ ಕ್ವಶನ್ ಎಷ್ಟೋ ಇರ್ಬೋದು ಎಲ್ಲರಿಗೂ, ಆನ್ಸರ್ ನಮ್ ಕಡೆ ಖಂಡಿತ ಇಲ್ಲ. ನಾವು ಇದುವರೆಗೂ ಹೇಳ್ತಾ ಇರೋ ಉದ್ದೇಶ ಸರ್ ಏನ್ ಮಾತಾಡ್ತಾರೆ OS ಅಲ್ಲಿ, ಅಥವಾ ನಮ್ಮ ಕ್ರಿಸ್ ರೆಡ್ಡಿ ಯಾಕೆ ಮಾತಾಡ್ತಾ ಇರ್ತೇವೆ ಅಂದ್ರೆ ಸ್ವಲ್ಪ ಸರ್ ಟಚ್ ಅಲ್ಲೇ ಇದ್ದಾರೆ. ಆಲ್ಮೋಸ್ಟ್ ಏನೋ ಒಂದು ಸಮಸ್ಯೆ ಆದ್ರೂ ನಾವು ರಿಕ್ವೆಸ್ಟ್ ಮಾಡ್ಕೋಬಹುದು ಅವ್ರ ಕೂಡ. ಯಾಕಂದ್ರೆ ವಾಟ್ಸಪ್ ಅಲ್ಲೇ ಇದ್ದಾರೆ, ಫೇಸ್ಬುಕ್ ಅಲ್ಲಿ ಇದ್ದಾರೆ. ಜಸ್ಟ್ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಜಸ್ಟ್ ಒಂದು ಸರಿ ತಿಳಿಸ್ಬೋದು. ಯಾಕಂದ್ರೆ ನಮ್ಗೆ ಅವಾಗ ಒಂದು ಕಮ್ಯುನಿಕೇಶನ್ ಇತ್ತು ಇದರಲ್ಲಿ, ನಮಗೆ ಬ್ಯಾಕ್ ಆಫೀಸಲ್ಲಿ ಮೆಸೇಜ್ ಮಾಡ್ಬೋದಿತ್ತು ನಾವು ಸಪೋರ್ಟ್ ಆಪ್ಷನ್ ಅಲ್ಲಿ. ಬಟ್ ಇವಾಗ ಸಪೋರ್ಟ್ ಆಪ್ಷನ್ ಇಲ್ದಕ್ಕೆ ನಾವು ಕ್ರಿಸ್ ಕೇಳ್ತೇವೆ. ಕೆಲವೊಂದೊಂದು ಅಪ್ಡೇಟ್ ಏನಾದ್ರು ಗೊತ್ತಾಗ್ಲಿಲ್ಲ ಅಥವಾ ಅರ್ಥ ಆಗ್ಲಿಲ್ಲ ಅಂದ್ರೆ ಕ್ರಿಸ್ ಮತ್ತೆ ರೆಡ್ಡಿಗೆ ನಾವು ತಿಳಿಸ್ಬೋದು. ಸರಿ ಇದು ಗೊತ್ತಾಗಿಲ್ಲ ಅಂದ್ರೆ ಸ್ವಲ್ಪ ಆಟೋಮೆಟಿಕ್ಲಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸರ್ ಕೂಡ ಕಮ್ಯುನಿಕೇಶನ್ ಮಾಡಿ ಸ್ವಲ್ಪ ತಿಳಿಸ್ತಾರೆ. ಆ ಉದ್ದೇಶಕ್ಕಾಗಿ ಕ್ರಿಸ್ ರೆಡ್ಡಿನ ನಾವು ಫಾಲೋಅಪ್ ಮಾಡೋದು ಬಿಟ್ರೆ ಮತ್ತೆ ಬೇರೆ ಉದ್ದೇಶ ಏನಿಲ್ಲ. ಇಲ್ಲಿ ಕ್ವಶನ್ ಆನ್ಸರ್ ಇಲ್ಲ. ಬಟ್ ಯಾರ್ಯಾರು ಫಿಲ್ಅಪ್ ಮಾಡಿದ್ದೀರಾ ಮತ್ತೊಮ್ಮೆ ಹಾರ್ಟ್ಲಿ ಕಂಗ್ರಾಚುಲೇಷನ್ ಹೇಳ್ತಾ ಒಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಇದ್ದಾರೆ. ಹೌದು ರಾಜ್ಕುಮಾರ್ ಸರ್, ಒಂದ್ 2 ನಿಮಿಷ ಹಂಚ್ಕೊಳ್ಳಿ ಸರ್ ನಿಮ್ಮ ಮಾಹಿತಿನ. ವೆಲ್ಕಮ್.
ಹ್ಮ್. ವೆಲ್ಕಮ್ ಸರ್ ರಾಜ್ಕುಮಾರ್ ಸರ್. ಸರ್ ಎಲ್ಲರಿಗೂ ನಮಸ್ಕಾರ. ಹಂಚ್ಕೊಳ್ಳುವಂತ ವಿಷಯಗಳು ಸಾಕಷ್ಟು ನೀವೇ ಎಲ್ಲ ತಿಳಿಸ್ಬಿಟ್ಟಿದ್ದೀರಿ, ಹಾಗಾಗಿ ಹೆಚ್ಚು ಏನು ಹೇಳುವುದಿಲ್ಲ. ಆದರೆ ಒಂದು ವಿಷಯ, ಈಗ ಈ ವಾರದಲ್ಲಿ ಬರುವಂತಹ ನಮಗೆ ಎಲ್ಲರಿಗೂ ಬರುವಂತಹ ಮೇಲು ಬಹಳ ಮುಖ್ಯ. ಎಚ್ಚರಿಕೆಯಿಂದ ಬಂದಂತ ಮೇಲನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ಮ ಹಿರಿಯರು ಅಥವಾ ನಿಮ್ಮ ಸುತ್ತಮುತ್ತಲು ಇರುವಂತಹ ಗೊತ್ತಿರುವಂತ ವ್ಯಕ್ತಿಗಳನ್ನ ಸಂಪರ್ಕ ಮಾಡಿ ಅದೇನು ಹೇಗ್ ಮಾಡ್ಬೇಕು ಅನ್ನೋದನ್ನ ತಿಳಿದು ನಂತರ ಅದನ್ನ ಮುಂದುವರಿಸಿ. ಯಾಕಂದ್ರೆ ಟೈಮ್ ಲಿಮಿಟ್ ಇರುತ್ತೆ, ಆ ಟೈಮ್ ಲಿಮಿಟ್ ಒಳಗಡೆ ನಾವು ಮಾಡಬೇಕು. ಅದಾದ ಮೇಲೆ ಏನ್ ಮಾಡ್ಬೇಕು ಮುಂದೆ ಅನ್ನೋದನ್ನ ಅದ್ರ ಮುಖಾಂತರನೇ ತಿಳಿಸ್ತಾರೆ. ಅದನ್ನ ಅನುಸರಿಸ್ಕೊಂಡು ಹೋಗೋದು ಬಹಳ ಮುಖ್ಯ. ಹಾಗಾಗಿ ನಾನು ಹೇಳೋದು, ಎಚ್ಚರಿಕೆಯಿಂದ ನಾವು ಪ್ರತಿಯೊಂದು ಹೆಜ್ಜೆನ ಇಡಬೇಕಾಗತ್ತೆ ಅಂತ. ನಾವು ಆನ್ ಪ್ಯಾಸಿವ್ ನಲ್ಲಿ ಏನೆಲ್ಲ ಒಂದು ಕನಸುಗಳನ್ನ ಕಂಡಿದ್ವಿ, ಅದು ಈಗ ಈ ಒಂದು ಹೊಸ ರೂಪದಲ್ಲಿ ಬರ್ತಾ ಇದೆ. ಅದು ಹೇಗ್ ಬರ್ತಾ ಇದೆ, ಯಾತಕ್ಕಾಗಿ ಬರ್ತಾ ಇದೆ, ಯಾರಿಗೂ ಸಹ ಗೊತ್ತಿಲ್ಲ, ಯಾವುದೇ ನಾಯಕರಿಗೂ ಸಹ ಗೊತ್ತಿಲ್ಲ. ಆಶ್ ಸರ್ ಒಬ್ಬರೇ ಅದನ್ನ ಹೇಳಬೇಕು. ನಾವು ಊಹೆ ಮಾಡಬಹುದಾದಂತ ಒಂದು ವಿಷಯ ಅಂತಂದ್ರೆ, ಆನ್ ಪ್ಯಾಸಿವ್ಗೆ ಸಾಕಷ್ಟು ತೊಡಕುಗಳು ಬಂದಿದ್ದಾವೆ. ಯಾಕಂದ್ರೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದ್ರೆ 108 ವಿಘ್ನಗಳಂದಾಗೆ ಅನೇಕ ಜನರು ಬಹಳ ತೊಂದರೆಗಳನ್ನು ಕೊಟ್ಟಿರೋದ್ರಿಂದ ಆಶ್ ಸರ್ ಅವರು ಈ ಒಂದು ಮಾರ್ಗವನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ನಾವು ಈ ಒಂದು ನಿಟ್ಟಿನಲ್ಲಿ ಹೋಗ್ಬೇಕಾಗತ್ತೆ, ವಿನಃ ಬೇರೆ ಯಾವುದೇ ದಾರಿ ಇಲ್ಲ. ಅವರು ನಮ್ಗೆಲ್ರಿಗೂ ಹೇಳಿದ್ದಾರೆ, ವಿಕ್ಟ್ರಿ ವಿತ್ ಆಶ್ ಅನ್ನೋ ಟೈಟಲ್ ನಲ್ಲಿ ಒಂದು ಸತ್ಯ ಅಡಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಾರ್ದು. ವಿಕ್ಟ್ರಿ ವಿತ್ ಆಶ್ ಅಂದ್ರೆ ನನ್ನ ಜೊತೆ ಇದ್ದರೆ ನಿಮ್ಮೆಲ್ರಿಗೂ ಜಯ ಸಿಗುವುದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಜಯ ಸಿಗುತ್ತೆ, ನಾವು ಅದರಲ್ಲಿ ಏನ್ ಮಾಡ್ಬೇಕಾಗತ್ತೆ ಎಲ್ಲವೂ ಸಂಪೂರ್ಣವಾಗಿ ವಿವರಣೆಯನ್ನ ನೀಡ್ತಾರೆ. ಲಿಂಕ್ ಬರದೇ ಇರೋರು, ವಿಠಲ್ ಸರ್ ಆಗ್ಲೇ ಹೇಳ್ದಾಗೇನೆ, ಯಾವುದಾದ್ರು ಇನ್ನೊಬ್ಬರ ಮುಖಾಂತರ ನಾವು ಒಂದು ಕಂಪನಿ ವಿಕ್ಟ್ರಿ ವಿತ್ ಆಶ್ ಜೊತೆಗೆ ಹೋಗ್ಬೋದು. ಅದಾದ ನಂತರ ಯುವರ್ ಲಿಂಕ್ ಅಥವಾ ನಮ್ಮ ಒಂದು ಅಫಿಲಿಯೇಟ್ ಲಿಂಕ್ ಏನ್ ಸಿಗ್ತಾ ಇದೆ, ಇವರು ಆನ್ ಪ್ಯಾಸಿವ್ ಕಂಪನಿನಲ್ಲಿ ಇದ್ದಾಗಲೂ ಸಹ ಅದನ್ನ ಹೇಳಿದ್ರು, ಯು ವಿಲ್ ಬಿ ಹಂಟೆಡ್ ಅಂತ. ಯು ವಿಲ್ ಬಿ ಹಂಟೆಡ್ ಅಂದ್ರೆ ನಮ್ಮ ಲಿಂಕ್ಗೆ ಅಷ್ಟು ಪ್ರಾಮುಖ್ಯತೆ ಬರುತ್ತೆ ಅಂತ. ಆ ಪ್ರಾಮುಖ್ಯತೆ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಆ ಪದಗಳನ್ನು ಬಳಸಿದ್ದಾರೆ. ಇವೆರಡು ಅಂಶಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಇನ್ನೇನಾದ್ರೂ ಕೆಲವು ವಿಷಯಗಳಿದ್ರೆ ವಿಠಲ್ ಸರ್ ಅವರು ಮಾಹಿತಿಯನ್ನು ನೀಡ್ತಾರೆ. ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಸಭೆ, ಈ ಒಂದು ವರ್ಚುವಲ್ ವೇದಿಕೆಯಲ್ಲಿ ಇರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜ್ಕುಮಾರ್ ಸರ್. ಸಾರಿ, ನಿಮ್ಗೆ ನಾವು ಇನ್ವೈಟ್ ಮಾಡಿಲ್ಲ, ಆದ್ರೂ ಒಂದು ಬಹಳ ಚೆನ್ನಾಗಿ ಮಾತಾಡಿದ್ರಿ. ಇದು ತುಂಬಾ ತುಂಬಾ ಸಪೋರ್ಟ್ ಆಯ್ತು, ನಮ್ ಬೆಂಬಲ ಆಯ್ತು ಆಕ್ಚುಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ ಯಾರಾದ್ರೂ ಇಲ್ಲಿ ಮತ್ತೆ ಯಾರಾದ್ರೂ ತಮ್ಮ ಅಭಿಪ್ರಾಯ ಹಂಚ್ಕೋಬಹುದು, ಕ್ವಶನ್ ಇಲ್ಲ. ಯಾಕಂದ್ರೆ ಒಂದು ಒಳ್ಳೆ ಹಂತಕ್ಕೆ ಹೋಗ್ತಾ ಇದ್ದೇವೆ. ಆದಷ್ಟು ಸ್ನೇಹಿತರು ಯಾವುದೇ ಕಾರಣಕ್ಕಾಗ್ಲಿ ಮೇಲ್ ಬಂದು ತಕ್ಷಣ ಡಿಲೀಟ್ ಮಾಡಕ್ ಹೋಗ್ಬೇಡಿ. ಯಾವುದೇ ಮೇಲ್ ಆಗ್ಲಿ ಬಂದ ತಕ್ಷಣ ಗೊತ್ತಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ತೋರಿಸಿ. ಯಾವುದೇ ಕಾರಣಕ್ಕೂ ಯಾರಿಗೂ ಫಾರ್ವರ್ಡ್ ಮಾಡಕ್ ಹೋಗ್ಬೇಡಿ ಲಿಂಕ್ನ, ದಯವಿಟ್ಟು ಹೇಳ್ತಾ ಇರ್ತೇವೆ. ಲಿಂಕ್ ಬಂದ ತಕ್ಷಣ ಏನೊಬ್ಬ ಲಿಂಕ್ ಬಂತು ಅಥವಾ ಯಾವುದೋ ಒಂದು ಲಿಂಕ್ ಬಂತ ಡಿಲೀಟ್ ಮಾಡಕ್ ಹೋಗ್ಬೇಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಂಬರ್ ಇರ್ತೇವೆ, ಜಸ್ಟ್ ಒಂದು ಸ್ಕ್ರೀನ್ ಶಾಟ್ ಹೊಡೀರಿ ಅದನ್ನ, ಸರ್ ಈ ರೀತಿ ಬಂದಿದೆ ನಿಜಾನ ಅಂತ. ಇಲ್ಲಾಂದ್ರೆ ನಮ್ಮ ಬ್ಯಾಕಪ್ಸ್ ಅಲ್ಲಿ ಬಂದ ತಕ್ಷಣ ಯಾರಿಗೊಬ್ರು ಬಂದ ತಕ್ಷಣನೇ ನಮಗೆ ತಿಳಿಸ್ತಾರೆ, ನಾವು ಅದನ್ನ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡುವ. ಯಾಕಂದ್ರೆ ಆ ಲಿಂಕ್ ಬಹಳ ಮಾಹಿತಿ ನಮಗೆ ಈ ಮೀಟಿಂಗ್ ಅಲ್ಲಿ ಸಿಗೋ ಕಾರಣ ಅದ್ರ ಬಗ್ಗೆ ಎಲ್ಲ ನಮ್ಗೆ ಏನೋ ಬಂದ ತಕ್ಷಣ ಅಪ್ಡೇಟ್ ನಾವು ಮೀಟಿಂಗ್ ಅಲ್ಲಿ ಕರಿತೇವೆ. ಯಾವುದೇ ಕಾರಣಕ್ಕೂ ಲಿಂಕ್ ಡಿಲೀಟ್ ಮಾಡಕ್ ಹೋಗ್ರಿ. ಮತ್ತೆ ಅಲ್ಲಿ ಟೈಮಿಂಗ್ಸ್, ಈಗ ರಾಜ್ಕುಮಾರ್ ಸರ್ ಹೇಳಿದಂಗೆ ಟೈಮಿಂಗ್ಸ್ ಅಲ್ಲಿ ಓಡ್ತಾ ಇರ್ಬೋದು ಲಿಂಕ್ ಬಂದ ತಕ್ಷಣನೇ. ಅದಕ್ಕೆ ಕಾರಣ ಆ ಟೈಮಿಂಗ್ ಅಲ್ಲಿ ಏನಂತ ಅಲ್ಲಿ ಮಾಹಿತಿ ಕೊಡ್ತಾರೆ ಮೂವೀಸ್ ಅಲ್ಲಿ, ಅದನ್ನ ಮಾಡುವ. ನೆಕ್ಸ್ಟ್ ಇಲ್ಲಿ ಯಾರೋ ಒಬ್ರು ಹ್ಯಾಂಡಲ್ ಮಾಡಿದ್ರು, ಅನ್ಮಿಟ್ ಮಾಡಿದ್ದೇನೆ. ಸರ್ ಯಾರು ಹ್ಯಾಂಡ್ರೇಜ್ ಇದ್ರೆ ತಗೋಬೋದಾ? ಯಾರು ಹ್ಯಾಂಡ್ರೇಜ್ ಇಲ್ಲ ಅನ್ಸುತ್ತೆ. ಸರ್ ಒಳ್ಳೆ ಪುಣನಲ್ವಾ? ಯಾರಿಗೇನು ಕ್ವಶನ್ ಇಲ್ಲ, ಯಾಕಂದ್ರೆ ಕ್ವಶನ್ನೇ ಕೇಳಂಗಿಲ್ಲ ಆಲ್ಮೋಸ್ಟ್ ನಾವು. ಯಾಕಂದ್ರೆ ಕ್ವಶನಿಗೆ ಆನ್ಸರ್ ಈಗ ಕೊಡೋ ಕ್ವಶನಿಗೆ ಆನ್ಸರ್ ಖಂಡಿತ ನಮ್ಮ ಕಡೆ ಇಲ್ಲ. ಅದು ಇನ್ನೊಬ್ರದ್ದಿದ್ದಾರೆ, ಅಭಿಪ್ರಾಯ ಹಂಚ್ಕೊಳ್ಳಿ. ಸರ್ ವಾಯ್ಸ್ ಕೇಳ್ತಾ ಉಂಟಲ್ಲ ವಿಠಲ್ ಸರ್?
ಕ್ಲಿಯರ್ ಇದೆ, ಕ್ಲಿಯರ್ ಇದೆ. ಹಾ, ಕೇಳ್ತಾ ಉಂಟು ಮಂಜು ಸರ್? ಕೇಳ್ತಾ ಉಂಟು. ಈಗ ಕ್ರಿಸ್ ಕೂಡ ಅದೇ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಯಾರು ಕ್ವಶನ್ ಕೇಳಕ್ ಹೋಗ್ಬೇಡಿ. ಕರೆಕ್ಟ್ ಆಗಿ ಮಾಹಿತಿ ಬರ್ತಾ ಬರ್ತಾ ಹೇಗೆ ಇಷ್ಟರವರೆಗೆ ಮಾಹಿತಿ ಬಂದಿದೆ ಅದೇ ತರ ಸರಿಯಾದ ಮಾಹಿತಿ ಇನ್ ಮುಂದೆ ಸಿಗುತ್ತೆ. ಸೊ ಹಾಗಾಗಿ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದೆ ಹೋಗೋಣ ಅಂತ ನೋಡೋಣ. ಅದೇ ಹಂತದಲ್ಲಿ ನಾವು ಕೂಡ ಇದ್ದೀವಿ. ಖಂಡಿತ ಮುಂದೆ ಹೋಗುವ. ಇನ್ನೊಂದ್ 2-3 ದಿವಸದಲ್ಲಿ ನಮಗೆ ಸ್ಪಷ್ಟತೆ ಸಿಗುತ್ತೆ ಸರ್. ಮತ್ತೆ ನಾವು ಬೇಕಾದ್ರೆ ಒಂದು ರಾತ್ರಿ ಮೀಟಿಂಗ್ ಮಾಡುವ 8 ಗಂಟೆಗೆ ಎಲ್ಲ ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ಓಕೆ 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 ಸ್ನೇಹಿತರೆ, ಕ್ವಶನ್ಗೆ ಏನು ಕ್ವಶನ್ ನಮ್ಗೆ ಆನ್ಸರ್ ಇಲ್ಲ. ಯಾಕಂದ್ರೆ ಅದೇನಿದ್ರು ನಾವು ಏನೇನು ಕೊಡೋದಕ್ಕಿಂತ ಅಲ್ಲಿ ಸ್ವಲ್ಪ ಬ್ಯಾಕಪ್ಸ್ ಅಲ್ಲಿ ಬಂದ್ರೆ ಅದನ್ನ ಚರ್ಚೆ ಮಾಡಿ ಒಂದು ನಾವು ಅದ್ರ ಬಗ್ಗೆ ಇದು ಮಾಡುವ. ಓಕೆ, ಎಲ್ಲ ಸ್ನೇಹಿತರಿಗೂ ಶುಭರಾತ್ರಿ.